ಮಕ್ಕಳಿಗೆ ಆಸ್ತಿ ಕೊಡ್ಬೇಕಾ ಅರ್ಹತೆ ಕೊಡ್ಬೇಕಾ? ಏನ್ ಅರ್ಹತೆ ಅಂದ್ರೆ? ಅರ್ಹತೆ ಅಂದ್ರೆ ಅವ್ರಿಗೆ ಎಜುಕೇಶನ್ ನೆಕ್ಸ್ಟ್ ಮುಂದಕ್ಕೆ ಹೋಗಕ್ಕ ದಾರಿ ಮಾಡ್ಕೊಡ್ಬೇಕು ಸರ್. ಓಕೆ, ಅರ್ಹತೆ ಲೈಫ್ ಮಾಡಿ. ಥ್ಯಾಂಕ್ ಯು. ಅರ್ಹತೆ ಅಂದ್ರೆ ಏನು? ಎಜುಕೇಶನ್ ಕೊಡ್ಬೇಕು. ಎಜುಕೇಶನ್ ಕೊಡ್ಬೇಕು. ರೆಸ್ಪಾನ್ಸಿಬಿಲಿಟಿನ ಹೆಂಗೆ ಹ್ಯಾಂಡಲ್ ಮಾಡೋದನ್ನ ಕೊಡ್ಬೇಕು ಸರ್. ಇನ್ನು ಸ್ವಲ್ಪ ಬಿಡಿಸಿ ಹೇಳಿ, ಹತ್ರ ಇದ್ದೀರಾ. ಲೈಫ್ ಲೀಡ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ಬೇಕು. ರೆಸ್ಪಾನ್ಸಿಬಿಲಿಟಿ ಹೇಗೆ ತಗೊಬೇಕಂತ ಹೇಳ್ಕೊಡ್ಬೇಕು. ತಗೊಂಡ್ರೆ ರೆಸ್ಪಾನ್ಸಿಬಿಲಿಟಿನ ಹೇಗೆ ಎಲ್ಲರ ಜೊತೆನೂ ಹಂಚ್ಕೊಂಡು ಇರೋದನ್ನ ಕಲಿಬೇಕು ಸರ್. ಹತ್ರ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. Respect. We decided 3 years back. Yeah, you please share something. ರೆಸ್ಪೆಕ್ಟ್ ಕೊಡ್ತಾರೆ ಕಲಿಯೋದು ಅವರಿಗೆ. 3 years back we decided ಫ್ಯಾಮಿಲಿ ಡೈಮಂಡ್ ಮೆಂಬರ್ ಮಾಡೋಣ ಅಂತ. ಡೈಮಂಡ್ ಮೆಂಬರ್ ಆಸ್ ಎ ಫ್ಯಾಮಿಲಿ ಡೈಮಂಡ್ ಮೆಂಬರ್. ಯಾಕೆ ಅಂತ ಹೇಳಿದ್ರೆ, ಸಕ್ಸಸ್ ಫಾಸ್ಟ್ ಆಗಿ ಕುಡಿಬೇಕಂದ್ರೆ ಓಡ್ಬೇಕಂತೆ ಒಬ್ರೆ. ಸಕ್ಸಸ್ ಲಾಂಗ್ ಟೈಮ್ ಇರ್ಬೇಕಂದ್ರೆ ಜೊತೆಲಿರೋರೆಲ್ಲ ಬರಬೇಕು. ಜೊತೆಯವ್ರಂದ್ರೆ ಯಾರು? ಫಸ್ಟಿಂಗ್ ಮನೆಯವರು. How of you agree? Yes, sir. Many business owners are running fast to get success, but forgetting success na handle ಮಾಡೋರ್ನ ಬಿಟ್ಬಿಟ್ಟು ಓಡ್ತಾ ಇದೀವಿ ನಾವು ಅಂತ. How of you agree? We are from a direct marketing background. So ನಮ್ಮ ಬ್ಯಾಕ್ಗ್ರೌಂಡ್ ಏನಪ್ಪಾ ಅಂತ ಹೇಳಿದ್ರೆ, ಸೇಲ್ಸ್ ಮ್ಯಾನ್ ಆಗಿ ಬಂದವ್ರನ್ನ ಸೇಲ್ಸ್ ಮ್ಯಾನ್ಗಳನ್ನ ಕಂಪನಿ ಮ್ಯಾನೇಜರ್ ಓನರ್ಗಳಾಗಿ ರೆಡಿ ಮಾಡ್ತಾ ಇದ್ದವ್ರು ನಾವು. ಅಲ್ಲಿಂದ ಕಂಪನಿ ಪ್ರಮೋಟಿಂಗ್ ಮ್ಯಾನೇಜರ್, ಪ್ರಮೋಟಿಂಗ್ ಡೈರೆಕ್ಟರ್, ಗ್ರೂಪ್ ಡೈರೆಕ್ಟರ್ ಅಂಡ್ ದಿಸ್ ಲೆವೆಲ್. ಸೊ ಐ ಹ್ಯಾವ್ ಸೀನ್ ದಿನಕ್ಕೊಂದು 100-200 ರೂಪಾಯಿ ದುಡಿತಾರ ಹುಡುಗ ಸಡನ್ ಆಗಿ ತಿಂಗಳಿಗೆ 50-60 ಸಾವಿರ ರೂಪಾಯಿ ದುಡಿದ್ರೆ ಆ ಉಳಿಸ್ಕೊಳೋ ಶಕ್ತಿ ಬರ್ತಾ ಇರ್ಲಿಲ್ಲ. ಏನು ಉಳ್ಕೊಳೋ ಶಕ್ತಿ ಅಂದ್ರೆ, ತುಂಬಾ ಬೇಗ ಹಣ ಬಂದೆ ಕೆಟ್ಟೋದ್ರು ಅಂತ ಹೇಳ್ತಾರಲ್ಲ, ಡಿಸಿಪ್ಲಿನ್ ಇರೋದಿಲ್ಲ, ಮೈಂಡ್ ಕೆಟ್ಟೋಗುತ್ತೆ, ಅಥವಾ ಬೇರೆ ಬೇರೆ ಹವ್ಯಾಸ ಬಂದ್ಬಿಡುತ್ತೆ. ಹಿಂಗೆ ಉಳಿಸ್ಬೇಕು ಗೊತ್ತಿಲ್ಲ, ಅಥವಾ ಪವರ್ ಬಂತು, ಚೇರ್ ಬಂದ್ಬಿಡ್ತು, ಸೊ ದೇ ಗೋ ಹಾಫ್ ಟ್ರ್ಯಾಕ್ ಅಂತ ಹೇಳ್ಬಿಟ್ಟು. ಸೊ ನಾವು ಮಾಡಬೇಕಾಗಿರೋದು ಸಕ್ಸಸ್ ಪಡೆದ ಮೇಲೆ ಸಕ್ಸಸ್ನ ಹ್ಯಾಂಡಲ್ ಮಾಡತಕ್ಕಂಥ ಸಕ್ಸಸ್ಸರ್ಸ್ ಅರ್ಹತೆ ಬೆಳೆಸ್ಬೇಕು ಎಲ್ಲರಲ್ಲೂ ಕೂಡ. ಕರೆಕ್ಟ್, ರೈಟ್? ನಾವು ಹೌ ವಾಸ್ ಯುವರ್ ಲೈಫ್ ಬಿಫೋರ್ ಯು ಫೈಂಡಿಂಗ್ ಯುವರ್ ಫಸ್ಟ್ ಸಕ್ಸಸ್? ಬಿಸ್ನೆಸ್ ಶುರು ಮಾಡಕ್ ಮುಂಚೆ ಏನ್ ಕೆಲಸ ಮಾಡಿದ್ರಿ? ಹೆಂಗಿತ್ತು ನಿಮ್ಮ ಲೈಫು? ಲೆಟ್ಸ್ ದಿಸ್ ಕ್ವಶನ್ ಟು ಮಂಜುನಾಥ್ ರೆಡ್ಡಿ. ಎಸ್ ಡಿಯರ್. ಸರ್, ನಾವು ನಂದು ಬಂದು ಕೋಲಾರ ಜಿಲ್ಲೆ, KGF ಇಂದ ಒಂದು 8 ಕಿಲೋಮೀಟರ್ ವಿಲೇಜ್. ನಾವು ಹುಟ್ಟು ಬೆಳೆದಿದ್ದೆಲ್ಲ ರೈತರ ಕುಟುಂಬದಲ್ಲಿ. ನಮ್ಮ ತಂದೆ ತಾಯಿ ಎಲ್ಲ ರೈತರು. ನಾವು ಮಿಡಿಲ್ ಕ್ಲಾಸ್, ಏನು ಅಷ್ಟೊಂದು ಹೇಳ್ಕೊಳತ್ತಾರೆ ಏನಿಲ್ಲ. ಮತ್ತೆ ನಮ್ದು ಹೆಂಗಂತಂದ್ರೆ, ಒಂದು ಚಿಕ್ಕ ಚಿಕ್ಕ ಫಂಕ್ಷನ್ಗಳು ಮಾಡಿದಾಗೆಲ್ಲ ರಿಲೇಷನ್ ಎಲ್ಲ ಕರೆಸ್ತಾ ಇದ್ದೆ. ಆಗ ಒಂದ್ ಸ್ವಲ್ಪ ಯಾರೋ ಒಬ್ರು ಬಂದು ನಮ್ಮನ್ನ ಒಂದ್ ಸ್ವಲ್ಪ ಚೀಪಾಗಿ ಸ್ಟ್ರೀಟ್ ಮಾಡಿದ್ರು. ಅಂದ್ರೆ ಸ್ವಲ್ಪ ನಮ್ಮ ಪರಿಸ್ಥಿತಿ ನೋಡ್ಬಿಟ್ಟು. ಆಗ ಒಂದ್ ಸ್ವಲ್ಪ ನಮ್ಮ ಪರಿಸ್ಥಿತಿ ಹಂಗೆ ಇತ್ತು. ಆಕ್ಚುಲಿ ಹೇಳ್ಬೇಕಾದ್ರೆ ನಮ್ಮ ತಾಯಿ ಒಂದ್ ದಿನ ಹಂಗೆ ಅಳಿತಾ ಇದ್ರು. ಯಾಕಮ್ಮ ಅಂತಂದ್ರೆ, ಒಂದ್ ಸ್ವಲ್ಪ ಹಿಂಗೆಲ್ಲ ಒಂದ್ ಸ್ವಲ್ಪ ನಮಗೆ ಚೀಪಾಗಿ ನೋಡ್ತಾವ್ರೆ, ನಾವ್ ಮುಂದಕ್ಕೆ ಹೆಂಗಾದ್ರೂ ಬೆಳಿಬೇಕು, ಈ ತರ ಹಿಂಗಿದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಹಿಂಗೆ ಒಂದ್ ಸ್ವಲ್ಪ ನನ್ಗೆ ಅಲ್ಕೊಂಡು ಹೇಳಿದ್ರು. ಹಾಗ ನಾನು ಅವ್ರು ನಮ್ಮನ್ನು ಚೀಪ್ ಮಾಡಿರೋರು ಬಂದು ಬಿಸ್ನೆಸ್ ಮಾಡ್ತಾ ಇದ್ರು. ಅವ್ರು KGF ಅಲ್ಲಿ ಬಿಸ್ನೆಸ್ ಮಾಡ್ತಾ ಹಿಂಗೆ ಒಂದ್ ಸ್ವಲ್ಪ ಅವ್ರದ್ದು ನಡೀತಾ ಇತ್ತಲ್ಲ, ಇಷ್ಟೊಂದು ಹಿಂಗೆಲ್ಲ ಮಾತಾಡಿದ್ರು ಅಂತ ಹೇಳ್ಬಿಟ್ಟು ನಾನು ಮುಂದಕ್ಕೆ ಬಿಸ್ನೆಸ್ ಮಾಡ್ಲೇಬೇಕು ಹೆಂಗಾದ್ರು ಮಾಡಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಠ ಮಾಡ್ಕೊಂಡೆ. ಹಠ ಮಾಡಿ ಸ್ಕೂಲು ಕಾಲೇಜೆಲ್ಲ ಮುಗಿಸ್ದೆ. ಅದಾದ್ಮೇಲೆ ಬಿಸ್ನೆಸ್ ಮಾಡ್ಬೇಕಂತ ಹೇಳಿ ಯೋಚನೆ ಮಾಡ್ಕೊಂಡು ಬೆಂಗಳೂರಲ್ಲಿ ನಮ್ಮ ರಿಲೇಷನಲ್ಲಿ ಒಬ್ರು ಇದ್ರು. ಅವ್ರ ಹತ್ರ ಕೆಲ್ಸಕ್ಕೆ ಬಂದೆ. ಕೆಲ್ಸಕ್ಕೆ ಬಂದು ಒಂದು 1.5 ವರ್ಷ ಏನು ಸಂಬಳ ಏನು ತಗೊಂಡಿಲ್ಲ, ಹಂಗೆ ಕೆಲಸ ಮಾಡಿದೆ. ಯಾಕಂದ್ರೆ ಟ್ರೈನಿಂಗ್ ಬೇಕು. 1 ವರ್ಷ ಸಂಬಳನೇ ತಗೊಂಡಿಲ್ಲ ಸರ್. 1 ವರ್ಷ ಸಂಬಳನೇ ತಗೊಂಡಿಲ್ಲ, ಕೆಲಸ ಕಲ್ತ್ಕೊಂಡೆ. ಅದಾದ್ಮೇಲೆ ನೆಕ್ಸ್ಟ್ ಮುಂದಕ್ಕೆ ಏನಾದ್ರು ಸಂಬಳ ಯಾಕೆ ತಗೊಂಡಿಲ್ಲ ಅಂತಂದ್ರೆ, ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಮುಂದಕ್ಕೆ ನನ್ಗೆ ಏನಾದ್ರು ಬೇಕಾದ್ರೆ ಅಂತ ಹೇಳ್ಬಿಟ್ಟು, ರಿಲೇಷನ್ ಅಲ್ವಾ, ಮಾಡ್ತಾರೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಹಿಂಗೆ 1.5 ವರ್ಷ ಆಯ್ತು. ಮತ್ತೆ ನಮ್ಮ ತಂದೆಯವರು ಬಿಸ್ನೆಸ್ ಏನಾದ್ರು ಮಾಡೋಣ ಅಂತ ಅವರು ಊರಲ್ಲಿ ಹೇಳಿದ್ರು. ಆಕ್ಚುಲಿ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದೀವಿ, ನಮ್ಮ ಹತ್ರ ದುಡ್ಡಿಲ್ಲ. ಮತ್ತೆ ನಮ್ಮ ತಾಯಿಯವ್ರು ಅಂದ್ರೆ ನಮ್ಮ ತಂದೆಯವರು ಹೇಳ್ಬಿಟ್ರು, ಇಲ್ಲಪ್ಪ ನನ್ನ ಕೈಲಿ ಸ್ವಲ್ಪ ತುಂಬಾ ಟೈಟ್ ಇದೆ ಅಂತಂದ್ರು. ಮತ್ತೆ ಒಂದ್ 2-3 ತಿಂಗಳು ಹಂಗೆ ಮುಂದೆ ಹೊರ್ದಿದ್ವಿ, ಸರಿ ಇರ್ಲಿ ಅಂತೇಳಿ. ಹಾಗೆ ನಮ್ಮೂರಲ್ಲಿ ಒಂದು ಸಿಮೆಂಟ್ ರೋಡ್ ಹಾಕೋದು ಒಂದು ಕಾಂಟ್ರಾಕ್ಟ್ ಬಂದಿತ್ತು. ಆಗ ಸ್ವಲ್ಪ ನಮ್ಮ ತಂದೆಯವರು ದುಡ್ಡು ಅಡ್ಜಸ್ಟ್ ಮಾಡಿಸಿ, ಇದನ್ನ ಮಾಡಿದ್ರೆ ಸ್ವಲ್ಪ ಲಾಭ ಬರುತ್ತೆ, ಅದ್ರಲ್ಲಿ ಏನಾದ್ರು ಮಾಡೋಣ ಅಂತ ಹೇಳಿ ಅಡ್ಜಸ್ಟ್ ಮಾಡಿಸಿ ಒಂದ್ ಸ್ವಲ್ಪ ಸಿಮೆಂಟ್ ರೋಡ್ ಕಾಂಟ್ರಾಕ್ಟ್ ತಗೊಂಡ್ರು. ಆಗ ಸಿಮೆಂಟ್ ಹಾಕೋರ್ ಗ್ಯಾಂಗ್ನವರೆಲ್ಲ ನಮ್ಮೂರಿಂದ ಒಂದು 20 ಕಿಲೋಮೀಟರ್ ದೂರದಲ್ಲಿ ಅವ್ರ ಗ್ಯಾಂಗ್ನವ್ರು ಇದ್ರು. ಆಗ ಅವ್ರನ್ನ ಕರೆಸಿ
ಇವಾಗ ಅವ್ರು ಕರೆಸಿದ್ರೆ ಕೆಲಸ ಮಾಡಿದಾಗ ಅವ್ರಿಗೆ ಅಡ್ಗೆ ಎಲ್ಲ ನಾವೇ ಮಾಡಿ ಹಾಕ್ಬೇಕಾಗುತ್ತೆ. ಅಂದ್ರೆ ಸ್ವಲ್ಪ ಇಲ್ಲಾಂದ್ರೆ ಹೋಟ್ಲಲ್ಲಿ ಇಸ್ಕೊಡ್ಬೇಕಾಗುತ್ತೆ. ಕರೆಕ್ಟ್. ಹೋಟ್ಲಲ್ಲಿ ಇಸ್ಕೊಟ್ರೆ ದುಡ್ಡು ಖರ್ಚು ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ ತಾಯಿಯವರು 3 ಟೈಮ್ ಅಡ್ಗೆ ಮಾಡಿ ಮನೆಯಲ್ಲೇ ಅವ್ರಿಗೆ ಊಟ ಹಾಕ್ಸ್. ಅಷ್ಟು ಜನರಿಗೂ ಅಡಿಗೆ ಮಾಡಿದ್ರು? ಹೌದು, 20 ಜನಕ್ಕೆ ಸರ್ ಅಡ್ಗೆ ಮಾಡಿ ಮನೆಯಿಂದನೇ ಊಟ ಹಾಕ್ಸಿ, ಅದ್ರಲ್ಲಿ ದುಡ್ಡು ನಾವು ಖರ್ಚು ಮಾಡಬಾರ್ದು, ಇದೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ಕೊಡ್ಬೇಕು ಮಗನಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಿಂಗೆಲ್ಲ ಅಡ್ಗೆ ಮಾಡಿ ಹಾಕಿ ಕೆಲಸ ಎಲ್ಲ ಆದ್ಮೇಲೆ ಮತ್ತೆ ಬಿಲ್ ಬಂತು, 1,30,000 ದುಡ್ಡು ಬಂತು. ಅದನ್ನ ನಮ್ಮ ತಂದೆಯವ್ರು ಹಂಗೆ ಎತ್ಕೊಂಡ್ಬಂದು, ನೋಡಪ್ಪ ಇದೇ ನಮ್ಮ ಹತ್ರ ಇರೋದು, ಇದನ್ನ ಇಟ್ಕೊಂಡು ನಿನ್ ಬಿಸ್ನೆಸ್ ಮಾಡಿ ಬೆಲೆ ಹೆಂಗಿದೆ ಬೆಳಿಬೋದು, ಇಲ್ಲಾಂದ್ರೆ ನೀವು ಊರಿಗೆ ಬಂದ್ಬಿಟ್ರೆ ಏನಾದ್ರು ಕೆಲಸ ಮಾಡ್ಕೊಂಡು ಇರೋಣ ಅಂತ ಹೇಳ್ಬಿಟ್ಟು ನನ್ನ ಕೈಗೆ ಕೊಟ್ಬಿಟ್ಟು ಹೋದ್ರು ಸರ್. ಅಂದ್ರೆ ಆ ಕಾಂಟ್ರಾಕ್ಟ್ ಕೆಲಸ ಮಾಡಿ ಹಾರ್ಡ್ ವರ್ಕ್ ಮಾಡಿ ನಿಮ್ಗೆ ಮೂಲ ಬಂಡವಾಳ ಕೊಟ್ರು. ಹೌದು ಸರ್. ಯಾವ ಏಜ್ ಅಲ್ಲಿ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಿ? 21 ವರ್ಷ ಸರ್. 21st ಇಯರ್ಗೆ ನೀವು ಬಿಸ್ನೆಸ್ ಸ್ಟಾರ್ಟ್ Yes, ಮಾಡಿ. sir. ವಾವ್, ದಟ್ಸ್ ಅಮೇಸಿಂಗ್. ಥ್ಯಾಂಕ್ ಯು ಮಂಜು ಅವರೇ. ವಿಲ್ ಕಮ್ ಬ್ಯಾಕ್ ಟು ಯು. ನನಗೆ ತುಂಬಾ ಖುಷಿ ಆಗಿದ್ದ ದಿನ ಯಾವತ್ತಂದ್ರೆ ಇಂಟರ್ನ್ಯಾಷನಲ್ ದುಡ್ಡು ಬಂತು. ಅದು 2 ಲಕ್ಷ ರೂಪಾಯಿ. ವಿಶ್ವ ಅವರು ಇಸ್ರೇಲಿಂದ ಡೈಮಂಡ್ ಮೆಂಬರ್ ಆದವ್ರು ನನಗೆ. ಎಲ್ಲಿಂದ ಡೈಮಂಡ್ ಮೆಂಬರು? ಇಸ್ರೇಲಿಂದ. ಅಯ್ಯೋ, ಇಂಟರ್ನ್ಯಾಷನಲ್ ಮನಿ ಬಂದ್ಬಿಡ್ತು ನಮ್ಗೆ. ವಿ ಹ್ಯಾವ್ ಬಿಕಮ್ ಇಂಟರ್ನ್ಯಾಷನಲ್ ಕೋಚಸ್. ಬಟ್ ಇವ್ರು ನಮ್ಮ ಮಂಗಳೂರಿನವರು. ಎಸ್ ವಿಶ್ವ ಅವರೇ, ವೆಲ್ಕಮ್. ಥ್ಯಾಂಕ್ ಯು ಸರ್. ಅವ್ರು ಆಕ್ಚುಲಿ ಬಿಸ್ನೆಸ್ ಶುರು ಮಾಡೋಕೆ ಮೊದಲು ಲೈಫ್ ಟೈಮ್ ಡೈಮಂಡ್ ಮೆಂಬರ್ ಆಗಿರೋರು, ರೈಟ್? ಸೊ ಈ ಲೈಕ್ ನಮ್ಮ ಆಫೀಸ್ ರಿಲೇಶನ್ಶಿಪ್ ಮ್ಯಾನೇಜರ್ ಸರ್, ಅವರು LTM ಆಗ್ತಾರಂತೆ, ಬಿಸ್ನೆಸ್ ಶುರು ಮಾಡಿಲ್ಲ, ಹೆಂಗ್ ಕೊಡೋದು ಮಾರಾಯ ಅವರಿಗೆ? ಇಲ್ಲ ಸರ್, ಅದೇನೋ ಗೊತ್ತಿಲ್ಲ, ನಮ್ಮ ಮೇಲೆ ತುಂಬಾ ಪ್ರೀತಿ, ಅವ್ರಿಗೆ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬೇಡ ಕಣೋ, ಇಲ್ಲ ಸರ್ ಕೊಡ್ಬೇಕಂತಿದ್ದಾರೆ. ಈಸ್ ಎನ್ರೋಲ್ಡ್. ಟೆಲ್ ಮಿ ಡಿಯರ್ ವಿಶ್ವ, ಟೆಲ್ ಮಿ ಅಬೌಟ್ ಯುವರ್ ಲೈಫ್, ಯುವರ್ ಜರ್ನಿ. ಇಸ್ರೇಲ್ಗೆ ಏನಕ್ಕೆ ಹೋಗಿದ್ರಿ? ಅದು ತುಂಬ ನಾನು ಮಂಗಳೂರಿನಲ್ಲೇ ಸ್ಟಾರ್ಟ್ ಮಾಡಬೇಕಾಗಿತ್ತು ಸರ್. ಪ್ಲೀಸ್. ನಮ್ಮ ತಂದೆ ತಾಯಿಗೆ 3 ಮಂದಿ ಮಕ್ಕಳು ಸರ್ ನಾವು. ಅದರಲ್ಲಿ ನಾನು ಕೊನೆಯವನು. ತಂದೆ ತಾಯಿಗೆ ನನ್ನನ್ನು ಓದಿಸ್ಬೇಕಂದ್ರೆ ತುಂಬ ಆಸೆ ಇತ್ತು. ಆದರೆ ನಾನು ಎಜುಕೇಷನ್ ಕಂಟಿನ್ಯೂ ಮಾಡಲಿಲ್ಲ. ಡ್ರಾಪ್ ಔಟ್ ಮಾಡಿ ನಾನು ಮಂಗಳೂರಿಗೆ ಹೋದೆ. ಒಂದು ಸಣ್ಣ ಗೂಡಂಗಡಿಯಲ್ಲಿ ಕೆಲಸ ಮಾಡಿದ್ದೆ ಸರ್ ನಾನು. ಅದು ಸರಿ ಹೋಗಲಿಲ್ಲ. ಆನಂತರ ನಾನೊಂದು ಹಾಸ್ಪಿಟಲಲ್ಲಿ ಕೆಲಸ ಮಾಡಿದೆ. ಏನೋ ನನಗೆ ಅದು ಸಹ ಸರಿ ಹೋಗಲಿಲ್ಲ. ಏನಾದರೂ ನಾವೊಂದು ಅಚೀವ್ ಮಾಡಬೇಕು ಅಂತೇಳಿ ನಮ್ಮದೊಬ್ಬರು ರಿಲೇಷನ್ ಒಬ್ಬರು ಇಸ್ರೇಲಲ್ಲಿ ಇದ್ದರು. ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಮಾತನಾಡಿದೆ, ಹೀಗೆ ನಾನು ಬರ್ತಾ ಇದ್ದೇನೆ ಅಂತೇಳಿ. ಅವರು ಇಮಿಡಿಯೇಟ್ಲಿ ಆಗಿ ನನ್ನಲ್ಲಿ ಕೇರ್ಟೇಕರ್ ಜಾಬಿಗೆ ಕರ್ಕೊಂಡು ಹೋದರು. ಅಲ್ಲಿ ನಾನೊಂದು 2 ವರ್ಷ ಕಷ್ಟಪಟ್ಟೆ ಅಲ್ಲಿಯೂ ಸಹ ಹೋಗಿ. ಯಾಕೆಂತೇಳಿದ್ರೆ ನಮಗೆ ಲ್ಯಾಂಗ್ವೇಜ್ ಬರ್ತಾ ಇರಲಿಲ್ಲ, ಅಲ್ಲಿದ್ದು ಫುಡ್ಡಿದ್ದು ಸಮಸ್ಯೆ ಇತ್ತು ನಮಗೆ. ನಾನೊಂದು ಮತ್ತೆ ಅಲ್ಲಿ ಜಗಳ ಎಲ್ಲ ಆವಾಗ ಆಗ್ತಾ ಇರುವಾಗ ನಮಗೆ ಎಲ್ಲ ವರ್ಕ್ ಎಲ್ಲ ಇರ್ತಾ ಇರಲಿಲ್ಲ. ರೂಮಲ್ಲಿ ನಾವು ಕೂತ್ಕೊಂಡಿದ್ದೇವೆ. ಮೊದಲೇ ನಾವು ಇಲ್ಲಿ ಫೈನಾನ್ಸ್ ಸಾಲ ಎಲ್ಲ ಮಾಡಿ ಹೋಗಿದ್ದು. ತುಂಬ ಕಷ್ಟ ಆಯಿತು. ಒಂದು 2 ಇಯರ್ಸ್ ನಾನು ಕಷ್ಟದಲ್ಲೇ ಇಸ್ರೇಲಲ್ಲಿ ಸಹ ಕಷ್ಟಪಟ್ಟು ಇದು ಮಾಡಿದ್ದು. ಏನಾದರೂ ಮಾಡಿ ದುಡಿಬೇಕಂತಲೇ ನಾನು ಅಲ್ಲೇ ಸ್ಟೇ ಮಾಡಿ ಒಂದು 15 ವರ್ಷ ಆಯ್ತು ಈಗ ಅಲ್ಲಿ ಕೆಲಸ ಮಾಡಿ. ಒಂದು 5 ವರ್ಷ ಬಿಟ್ಟು ನಾನು ಮದುವೆ ಆದೆ. ಮದುವೆ ಆಗಿ ಮಕ್ಕಳಾಯ್ತು, ಮನೆ. ಇಸ್ರೇಲ್ ಮದುವೆ ಆದ್ರ? ಹೌದೌದು, ಇಸ್ರೇಲಲ್ಲಿ ಇರುವಾಗಲೇ ನಾನು ಮದುವೆ. ಅಲ್ಲ, ಇಸ್ರೇಲ್ ಹುಡುಗಿನ? ಇಲ್ಲ, ನಮ್ದು ಮಂಗಳೂರು ಹುಡುಗಿ. ಮೇಕಿಂಗ್ ಯು ಲೈಟ್. ಯಾಕಂದ್ರೆ ಅವರೆಲ್ಲ ಇಸ್ರೇಲಲ್ಲೇ ಮದುವೆ ಆಗಿಬಿಟ್ಟು ಅವ್ರಿಗೆ ಎಲ್ಲೇ ಬಿಡ್ತಾ ಇದ್ರೆ ಮದುವೆ ಆಗಿದ್ದು ನಮ್ದು ಮಂಗಳೂರು ಹುಡುಗಿ. ಇಸ್ರೇಲಲ್ಲಿ ಇರುವಾಗಲೇ ನಾನು ಮದುವೆ ಮಾಡಿಕೊಂಡೆ. ಮತ್ತು ನಮ್ಮದು ಸಾಲ ಎಲ್ಲ ತೀರಿತು. ಒಂದು ಮನೆ ಕಟ್ಟಿದೆ. ಆಮೇಲೆ ಒಂದು ಕನ್ಸ್ಟ್ರಕ್ಷನ್, ಒಂದು ಲ್ಯಾಂಡ್ ತಗೊಂಡು ಒಂದು ಬಿಲ್ಡಿಂಗ್ ಎಲ್ಲ ಮಾಡಿದೆ ಸರ್. ನಂತರ ನಮಗೆ ಪುನಃ ಒಂದು ಟ್ರಬಲ್ಸ್ ಶುರುವಾಯಿತು. ಮಕ್ಕಳಾದ ನಂತರ ಅಲ್ಲಿ ಇರೋದು ಸರಿಯಲ್ಲ. ಯಾಕೆಂದರೆ ಇಲ್ಲಿ ಮಕ್ಕಳಿಗೆಲ್ಲ ಅವಾಗ ಹುಷಾರಿಲ್ಲದಾಗೋದು. ನಮ್ಮದು ವೈಫ್ ಆವಾಗ ನನಗೆ ಕಾಲ್ ಮಾಡ್ತಾ ಇರೋದು, ಏನು ಮಾಡ್ತೀರಿ, ಯಾವಾಗ ಊರಿಗೆ ಶಟ್ಲ್ ಆಗ್ತೀರಿ, ಅದೇ ನಮಗೆ ಮಾತನಾಡಿದ್ದು. ಅದೊಂದು ನಮಗೆ ಟ್ರಬಲ್, ತುಂಬ ಟೆನ್ಷನ್ ಆಗ್ತಾ ಇತ್ತು. ಮತ್ತು ಒಂದು ದಿವಸ ನಾವು ಹೇಗೆ ಇಬ್ಬರು ಕೂತ್ಕೊಂಡು ಮಾತನಾಡ್ತಿರುವಾಗ ಏನಾದರೂ ಬಂದು ಇಲ್ಲಿ ಬಿಸ್ನೆಸ್ ಮಾಡಿ ಅಂತ ಹೇಳಿದ್ರು. ಮೊದಲೇ ನಾವು ಫಾರ್ಮರ್ಸ್, ನಮಗೆ ಅಡಿಕೆ ತೋಟ ಎಲ್ಲ ಉಂಟು. ಯಾವುದು ಮಾಡೋದು ಅಂತ ಇಲ್ಲಿಗೆ ಥಿಂಕ್ ಮಾಡ್ತಾ ಇರುವಾಗ ನಿಮ್ಮದು BTAದು ಆ್ಯಡ್ ಬಂತು ಸರ್. ಅಲ್ಲೇ ನಾನು ಸಿಲ್ವರ್ ಮೆಂಬರಿಗೆ ನಾನು ಜಾಯ್ನ್ ಆಗಿ ಎಲ್ಲ ಕಲಿತು, 1 by 1 ಎಲ್ಲ ಕಲಿತು ಆಲ್ಮೋಸ್ಟ್ ನಮ್ಮದು ಸಾಲ ಎಲ್ಲ ತೀರಿತು. ಇನ್ನು ಬಿಸ್ನೆಸ್ಸಿಗೆ ಎಷ್ಟು ಫಂಡ್ ಬೇಕಾಗ್ಬೋದು ಅಂತೇಳಿ ನಾವು ಮೊದಲೇ ಅಲ್ಲಿ ಎಲ್ಲ ತಿಳ್ಕೊಂಡೆ ನಾನು. ಮತ್ತೆ 1 year ನಾನು ಪೋಸ್ಟ್ ಮಾಡಿದ್ದೆ ಊರಿಗೆ ಬರೋದನ್ನು. ನಾನು ಅಲ್ಲೇ ಇದ್ದು ಕಲಿತು ಅದೆಲ್ಲ ಸಾಲ ಎಲ್ಲ ಕ್ಲಿಯರ್ ಮಾಡಿ ಬಿಸ್ನೆಸ್ಸಿಗೆ ಸ್ವಲ್ಪ ಫಂಡ್ ಎಲ್ಲ ಸೆಟ್ ಮಾಡಿ ಈಗ 6 months ಆಯ್ತು ಸರ್ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿ. It's just a 6 months baby in his own Areca nut business. Right? Beautiful. I'll ask you the next questions. Let this question to Damodar Balaji. ಚಿನ್ನದ ಬಿಸ್ನೆಸ್ ಅಲ್ಲಿ ಇದ್ದೀರಾ? ಎಸ್ ಸರ್. ಈ ಬಿಸ್ನೆಸ್ ಬರೋಕ್ ಮೊದಲು ಹೇಗಿತ್ತು ಲೈಫ್? ಏನೇನ್ ಮಾಡಿದ್ರಿ? ವಾಟ್ಸ್ ಯುವರ್ ಲೈಫ್ ಜರ್ನಿ ದಾಮೋದರ್ ಬಾಲಾಜಿ? ಸರ್, ಈ ಬಿಸ್ನೆಸ್ಗೆ ಬರೋಕ್ಕಿಂತ ಮುಂಚೆ ನಾನೊಬ್ಬ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ದೆ ಹಿಂದೂಲಿ. ಸೊ ಫ್ರಮ್ ಚೈಲ್ಡ್ಹುಡ್ ಅಂತ ಹೇಳೋದಾದ್ರೆ, ಸೊ ವಿ ಆರ್ ಫ್ರಮ್ ಬೇಸಿಕಲಿ ಗೌರ್ಮೆಂಟ್ ಸ್ಕೂಲ್, ಲೋವರ್ ಮಿಡಲ್ ಕ್ಲಾಸ್ ಲೆವೆಲ್. ಸೊ
ಒಂದಿನಕ್ಕೆ 1 ಟೈಮ್ ಊಟಕ್ಕೆ ಇದ್ರೆ ಇನ್ನೊಂದು ಟೈಮ್ ಊಟ ಇಲ್ಲ. ಗೌರ್ಮೆಂಟ್ ಸ್ಕೂಲಲ್ಲಿ ಅವಾಗ ಸ್ಟಾರ್ಟ್ ಮಾಡಿದ್ರು ಅಕ್ಷಯ ಪಾತ್ರೆ. ಐ ಥಿಂಕ್ ನಾನೊಂದು 5ನೇ ಕ್ಲಾಸಲ್ಲಿ ಇದ್ದಾಗ. ಸೊ ಮಧ್ಯಾಹ್ನ ಊಟ ಮಾಡಾದ್ಮೇಲೆ ಬಾಕ್ಸ್ ನ ಇನ್ನೊಂದು ರೌಂಡ್ ಹೋಗಿ ಅದನ್ನ ಹಾಕೊಂಡು ಬಂದು ಊಟ ಮಾಡಿದ್ರೆ ನೈಟ್ ಊಟ, ಇಲ್ಲಾಂದ್ರೆ ನೈಟ್ ಊಟ ಇರಲ್ಲ. ಸೊ ಆ ತರ ಸ್ಟೇಜ್ ಇಂದ ನಮ್ ಕೆರಿಯರ್ ನಾವು ನೋಡಕ್ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಅಪ್ಪಂಗೆ ಬರ್ತಿದ್ದು 100 rupees ಪರ್ ಡೇ ಸ್ಯಾಲ್ರಿ. ನಾವು 3 ಮೆಂಬರ್ಸ್ ಡಿಪೆಂಡೆನ್ಸಿ, ನಮ್ಮ ಅಮ್ಮ, ನಾನು, ನಮ್ಮ ಬ್ರದರು. ಸೊ ನಾವು ಇನ್ನೂ ಚಿಕ್ಕ ಮಕ್ಳು ಇರೋದ್ರಿಂದ ನಮ್ಮ ತಾಯಿಯವ್ರ ಕೆಲ್ಸಕ್ಕೆ ಹೋಗ್ತಾ ಇರಲಿಲ್ಲ. ಅವರ ಒಂದು 100 rupees ಸ್ಯಾಲ್ರಿ ಪರ್ ಡೇಲಿ. ಸೊ ಹೋಲ್ ಲೈಫ್ ನಮ್ದು ಹೋಲ್ ಮಂತ್ ನಡಿಬೇಕು. ಅವ್ರು ಮಾರ್ನಿಂಗ್ 6 o'clock ಬರೋ, ನೈಟ್ 10 o'clock ಬರೋರು. ನನ್ನ ಚೈಲ್ಡ್ಹುಡ್ ಅಲ್ಲಿ ನಾವು ನಮ್ಮ ಫಾದರ್ ಪ್ರೀತಿನ ಅಷ್ಟಾಗಿ ನೋಡ್ಲಿಲ್ಲ. ಅವರು ಅರ್ನಿಂಗ್ಸ್ ಅಲ್ಲೇ ಅವರು ಇರ್ತಾ ಇದ್ರು. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನಮ್ಮ ಕೆರಿಯರ್. 5th ಸ್ಟ್ಯಾಂಡರ್ಡ್ ಬಂದ್ವಿ, 6th ಸ್ಟ್ಯಾಂಡರ್ಡ್ ಬಂದ್ವಿ. ನಾವು ಉತ್ತರಳ್ಳಿಯಿಂದ ಬನಶಂಕರಿ ಏರಿಯಾಗೆ ಬಂದ್ವಿ. ಅಲ್ಲಿ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಏನ್ ಬಿಸ್ನೆಸ್ ಅಪ್ಪ ಅಂದ್ರೆ, ಬನಶಂಕರಿ ಟೆಂಪಲ್ಗೆ ಪ್ರಸಾದ ತಿನ್ನಕ್ ಹೋಗ್ತಿದ್ವಿ ಶುಕ್ರವಾರ ಹೊತ್ತು. ಏನಕ್ಕೆ ಒನ್ ಟೈಮ್ ಪ್ರಸಾದ ಕೊಡ್ತಾರೆ, ಹೋಗ್ಬೇಕು ಅಂತ ಹೋಗ್ತಿದ್ವಿ. ಅಲ್ಲಿ ಜನ ಕಾಯಿ ಹೊಡ್ಯಕ್ ಸ್ಟಾರ್ಟ್ ಮಾಡಿದ್ರು. ಕಾಯಿ ಹೊಡ್ಕೊಂಡು ಪೂಜೆಗೆ ಹೋಗೋರು. ಸೊ ಯಾರೋ ಒಬ್ರು ಕರೆದ್ರು, ಬಾಪ ಒಂದು ಕಾಯಿ ಹೊಡ್ಕೊಡು ಅಂದ್ರು. ಹೊಡ್ಕೊಟ್ವಿ, ದಕ್ಷಿಣ ಕೊಟ್ರು, ತಗೋ ₹1 ಹಿಡ್ಕೊ ಅಂತ. ಅಲ್ಲಿ ಏನೋ ಒಂಥರ ಖುಷಿ ಆಗೋಯ್ತು, ಫ್ರೀಯಾಗಿ ₹1 ಬಂತಲ್ಲ ಅಂದ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಕಾಯಿ ಹೊಡ್ಯಕ್ ಸ್ಟಾರ್ಟ್ ಮಾಡಿದ್ವಿ. ಅದೇ ಬನಶಂಕರಿ ಟೆಂಪಲ್ ಅಲ್ಲಿ ಅಲ್ಲೇ ನಿಂತ್ಕೊಂಡು ನಾನು ನಮ್ಮ ಬ್ರದರ್ ಕಾಯಿ ಹೊಡೆದು ದಕ್ಷಿಣ ತಗೊಂಡು ಒಂದು ₹20-30 ಖರ್ಚಿಗೆ ದುಡ್ಡು ಆಯ್ತಂದ್ರೆ ಹೋಗೋದು, ಗೇಮಿಂಗ್ ಆಡೋದು, ಇವೆಲ್ಲ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರು. 6th 7th ಬಂದ್ವಿ. ನಮ್ಮ ಫಾದರ್ ಅವಾಗ ಕೆಲಸ ಬಿಟ್ಟು ಬಿಸ್ನೆಸ್ ಬಂದ್ರು. ಅವರು ಬಿಸ್ನೆಸ್ ಬಂದಾಗ ನನಗೆ, ನಾನು ಒಬ್ರ ಹತ್ರ ಕೆಲಸ ಮಾಡ್ತಿದ್ದೆ ನುಗ್ಗೆಕಾಯಿ ವ್ಯಾಪಾರ ಮಾಡೋಕೆ. ಡೈಲಿ ಆಫ್ಟರ್ ಸ್ಕೂಲ್ ಮುಗಿಸ್ಕೊಂಡು 5 ಗಂಟೆ 5:30 ಬಂದ್ರೆ ನೈಟ್ 10 ಗಂಟೆ ಗಂಟ ನುಗ್ಗೆಕಾಯಿ ವ್ಯಾಪಾರ ಮಾಡ್ರೆ ₹30 ಸಂಬಳ ಪರ್ ಡೇ. ಅದು ಒಂದು ವರ್ಷ ಕೊಟ್ರು. ನಾನು ಮಾಡ್ತಾ ಇದ್ದೆ. ಅದಾದ್ಮೇಲೆ ನನ್ನ ಫ್ರೆಂಡ್ ಒಬ್ಬ ಪರಿಚಯ ಆದ. ಅವನು ಬಾ ಫ್ಲವರ್ ಬಿಸ್ನೆಸ್ ಮಾಡೋಣ, ನಾನು ಹಿಂಗೆ ಹೇಳ್ಕೊಡ್ತೀನಿ ಅಂದ. ಸೊ ಅಲ್ಲಿ ನಾನು ಫ್ಲವರ್ ಬಿಸ್ನೆಸ್ ಮಾಡಿದೆ. 10th ಬರೋ ಗಂಟ ನಾನು ಫ್ಲವರ್ ಬಿಸ್ನೆಸ್ ಮೈ ಓನ್ ಅರ್ನಿಂಗ್ ಅಲ್ಲಿ ಇದ್ದೆ. ನಾನು ದುಡ್ಡಿಂದ ಮನೆ ಕೊಡ್ತಿದ್ದೆ, ಸ್ವಲ್ಪ ಖರ್ಚಿಗೆ ಇಡ್ಕೊಂತಿದ್ದೆ. ಸೊ 10th ಎಕ್ಸಾಮ್ ಬಂದಾಗ ಕಂಟಿನ್ಯೂಸ್ ಆಗಿ 1 ವೀಕ್ ಇಂಬ್ಯಾಲೆನ್ಸ್ ಆಗೋಯ್ತು ಬಿಸ್ನೆಸ್. ಸೊ ಅಲ್ಲೇನಾದಾಯ್ತು, ಮತ್ತೆ ಡ್ರಾಪ್ ಔಟ್ ಮಾಡಿದೆ ಬಿಸ್ನೆಸ್ ನ. ಮತ್ತೆ 10th ಎಕ್ಸಾಮ್ ಬರ್ದೆ. ಟಾಪರ್ ಅಂತೂ ಆಗಲ್ಲ, ಜಸ್ಟ್ ಪಾಸ್. ಅದು ಇಂಗ್ಲಿಷ್ ಅಲ್ಲಿ ಪಾಸ್ ಆಗ್ತಿಲ್ಲ ಅನ್ನೋ ಡೌಟ್ ಮೇಲೆ ಬರ್ದಿದ್ದು ಲೈಫು. ಅದಾದ್ಮೇಲೆ ಬಂದೆ ಅಗೇನ್. ಹೋಗ್ಬಿಟ್ಟು ನಮ್ಮ ಮಲ್ಟಿಪಲ್ ಕಂಪನೀಸ್, ಕಾಫಿ ಡಲ್ ವರ್ಕ್ ಮಾಡಿದೆ, ಪಿಜ್ಜಾ ಹಟ್ ಅಲ್ಲಿ ವರ್ಕ್ ಮಾಡಿದೆ, ಫೋನ್ ಪೇ ಅವಾಗ ಸ್ಟಾರ್ಟ್ ಆಯ್ತು, ಅದ್ರಲ್ಲಿ ವರ್ಕ್ ಮಾಡಿದೆ. ಅದಾದ್ಮೇಲೆ ನಾನು 2015 ಅಲ್ಲಿ ಕ್ರಾಫ್ಟ್ ಇವೆಂಟ್ ಅಂತ ಒಂದು ಫರ್ಮ್ ಮಾಡಿದೆ. ಸೊ ಫರ್ಮ್ ಮಾಡಿದೆ, ಪ್ರಮೋಷನ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ದಟ್ಸ್ ಯುವರ್ ಫಸ್ಟ್ ಬಿಸ್ನೆಸ್? ಸರ್, ಲೀಗಲ್ ಆಗಿ ರಿಜಿಸ್ಟರ್ ಮಾಡಿದ್ದು ಅಂದ್ರೆ ಕ್ರಾಫ್ಟ್ ಇವೆಂಟ್ಸ್. ಓಕೆ. ಸೊ ಅಲ್ಲಿ ಏನ್ ಮಾಡ್ತಿದ್ವಿ ಅಂದ್ರೆ, ನಾವು ಕಾಲೇಜಲ್ಲಿ ಇದ್ದಾಗ ಈ ಮಾರಿಗೋಲ್ಡು ಮತ್ತೆ ಅದರ್ ಪ್ರಾಡಕ್ಟ್ಸ್ ಬ್ರ್ಯಾಂಡಿಂಗ್ಸ್ ಈ ಸೆಂಟ್ರಲ್ ಮಾಲ್ಗಳಲ್ಲಿ ಪ್ಯಾಕರ್ಸ್ ನ ಕೇಳೋರು ಅವಾಗ, ಕ್ಯಾಶಿಯರ್ಸ್ಗೆ ಸಪೋರ್ಟರ್ಸ್ ಆಗಿ. ಆ ತರ ನಾನು ಫಸ್ಟ್ ಎಂಪ್ಲಾಯ್ ಹೋದವನು, ನಾನೇ ಓನಾಗಿ ಸ್ಟಾರ್ಟ್ ಮಾಡ್ಬೇಕು ಅದು ಅಂದ್ಬಿಟ್ಟು ನಾನು ಕಾಲೇಜಲ್ಲಿ ಇರೋರು, ಸರೌಂಡಿಂಗ್ ಕಾಲೇಜಲ್ಲಿ ಇರೋರ್ನೆಲ್ಲ ಪರಿಚಯ ಮಾಡ್ಕೊಂಡು ಮ್ಯಾನ್ ಪವರಿಂಗ್ ಸ್ಟಾರ್ಟ್ ಮಾಡಿದೆ. ಅದಾದ್ಮೇಲೆ ಬ್ರ್ಯಾಂಡ್ ಪ್ರಮೋಷನ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಪ್ರಮೋಷನ್ ಮಾಡ್ತಾ 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 ದೆನ್ ಓನ್ ಆಗಿ ನಾನೇ ಮರ್ಚೆಂಟ್ ಆಗಿ ತಗೊಂತಿದ್ದವನು ಓನ್ ಆಗಿ ತಗೊಳಕ್ ಸ್ಟಾರ್ಟ್ ಮಾಡಿದೆ. ದೆನ್ ಆ ಟೈಮಲ್ಲಿ ನನಗೊಂದು ಆಫರ್ ಕೊಟ್ಟಿದ್ದು ಆರ್ ಎಕ್ಸ್ಪ್ರೆಸ್ ಅಂತ ಒಂದು ಸ್ಟಾರ್ಟ್ಅಪ್ ಕಂಪನಿ. ಅವ್ರು ನಮ್ಮ ಮೀಡಿಯಾಗೆ ಬಂದು, ಹಿಂದೂ ಪೇಪರ್ಲೇ ನಾನು ಅವಾಗ ವರ್ಕ್ ಮಾಡ್ತಿದ್ದೆ. ಅವ್ರು ಬಂದಾಗ ನಾನು ಹೇಳಿದೆ, ಸರ್ ಇದು ವರ್ಕ್ ಆಗಲ್ಲ ನಿಮಗೆ, ನೀವೊಂದು ಡಿಫ್ರೆಂಟ್ ವೇಲ್ ಟ್ರೈ ಮಾಡಿ, ನಿಮ್ಮ ಬ್ರ್ಯಾಂಡ್ಗೆ ಇನ್ನೂ ಇನ್ಕ್ರೀಸ್ ಆಗತ್ತೆ ಅಂತ. ಅವ್ರಿಗೆ ಅದೇನು ಇಷ್ಟ ಆಯಿತು. ಒಂದು ಸರ್ಟೈನ್ ಟೈಮಲ್ಲಿ ಫೋನ್ ಮಾಡಿದ್ರು, ದಾಮೋದರ್ ಬನ್ನಿ ನಿಮ್ಮ ಹತ್ರ ಮಾತಾಡಬೇಕು ಅಂತ ಬಂದರು. ಬಂದು ಕರೆದಾಗ ನಾನು ಹೋದಾಗ ನೀವು ಇಷ್ಟೆಲ್ಲ ಐಡಿಯಾ ಕೊಟ್ರಲ್ಲ, ನೀವೇ ಯಾಕೆ ಅದನ್ನು ನನಗೆ ಇಂಪ್ಲಿಮೆಂಟ್ ಮಾಡಬಾರ್ದು ಅಂತ ಅಂದರು. ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ? ಎಸ್. ನಾನು ಕ್ರಾಫ್ಟ್ ಇವೆಂಟ್ ಮಾಡಿಕೊಂಡು ಕಾಲೇಜ್ ಮಾಡಿಕೊಂಡು ದೆನ್ ಅರ್ಲಿ ಮಾರ್ನಿಂಗಲ್ಲಿ ನಾನು ಪೇಪರಲ್ಲಿ 3 hours ವರ್ಕ್ ಮಾಡ್ತಿದ್ದೆ ಸರ್. ಓಕೆ. ಸೊ ಅವ್ರು ಆ ಥರ ಐಡಿಯಾ ಕೊಟ್ಟರು. ಸರಿ, ಓಕೆ ಸರ್, ನಾನು ಸ್ಟಾರ್ಟ್ ಮಾಡ್ತೀನಿ, ಬಟ್ ಅಕ್ಯುರೇಟಾಗಿ ಹೇಳೋಕ್ಕಾಗಲ್ಲ, ನಾನು ಕೊಡ್ತೀನಿ ನಿಮ್ಗೆ ರಿಸಲ್ಟ್ ಒಂದೇ. ಐ ಸ್ಟಾರ್ಟೆಡ್ ವಿತ್ 2 ಸ್ಟಾರ್ಟ್ ಮಾಡಿದೆ. ಅವ್ರಿಗೆ ಕೊಟ್ಟಿದ್ದ ಐಡಿಯಾಗಳನ್ನ ಒಂದೊಂದು ಇಂಪ್ಲಿಮೆಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ದೆನ್ ಅವರ 1-2 ಟಿಕೆಟ್ ಸೈಜ್ ಡೇ ಇದ್ದಿದ್ದು 150-200 ಸೈಜ್ಗೆ ತಂದು ಕೊಟ್ವಿ ಸರ್. ಸೊ ಬ್ರ್ಯಾಂಡಿಂಗ್ ಎಲ್ಲ ಆಯಿತು. ಒಂದು ಫೈನಲ್ ಡೇ ಏನಾಯ್ತು ಅಂದ್ರೆ, ಅವ್ರ ಕಡೆಯಿಂದ ಒಂದು 7 ಲಕ್ಷ ಪೇಮೆಂಟ್ನ 2015 ಬ್ಲಾಕ್ ಮಾಡ್ಬಿಟ್ರು ನನಗೆ. ಸೊ ನಾನು ನನ್ನ ಅಂಡರ್ಲಿ ಒಂದು 15 ಜನ ಕೆಲಸ ಮಾಡ್ತಿದ್ದವಾಗೆಲ್ಲ ನಾನು ಹಾರ್ಡೆಸ್ಟ್ ವೇ ಅಂದ್ರೆ ಅದೇ ಫಸ್ಟ್ ಟೈಮು ದುಡ್ಡು ಕೊಡೋಕ್ಕಾಗಲಿಲ್ಲ. ಹೌ ವಾಸ್ ದ ಮೈಂಡ್ ಸೆಟ್? 7 ಲಕ್ಷ ರೂಪಾಯಿ ಸ್ಟಕ್ ಆಗೋಯ್ತು ಒಟ್ಟಿಗೆ? ಸರ್, ಇಟ್ ಈಸ್ ವೆರಿ ಹಾರ್ಡೆಸ್ಟ್ ಟೈಮ್. ಯಾಕೆಂದ್ರೆ 7 ಲಕ್ಷ ರೂಪಾಯಿ ನಮ್ಮ ಲೈಫಲ್ಲೇ ನೋಡಿರಲಿಲ್ಲ ನಾವು. ಅವರು ಈ ತಿಂಗಳು ಕೊಡ್ತೀನಿ, ನೆಕ್ಸ್ಟ್ ತಿಂಗಳು ಕೊಡ್ತೀನಿ ಅಂತ 3 months ಬಿಲ್ ಹೋಲ್ಡ್ ಮಾಡಿದ್ರು. 7 ಲಕ್ಷ ರೂಪಾಯಿ ಸ್ಟಕ್ ಆದ್ವಿ. ಸ್ಟಕ್ ಆದಾಗ ಅಲ್ಲಿ ನಾನು ಫಸ್ಟ್ ಸಾಲದಲ್ಲಿ ತಗ್ಲಾಕೊಂಡಿದ್ದು. ಅದೇ ಟೈಮಲ್ಲಿ ನನಗೆ ಹಿಂದೂ ಪೇಪರಲ್ಲಿ ಮ್ಯಾನೇಜರ್, ಟೀಮ್ ಲೀಡರ್ಗೆ ಪೋಸ್ಟ್ಗೆ ಪ್ರಮೋಟ್ ಆಯಿತು. ಪ್ರಮೋಟ್ ಆದಾಗ ಅಲ್ಲಿ ಅರ್ನ್ ಮಾಡ್ತಾ ಇದ್ದಿದ್ದನ್ನು ದುಡ್ಡನ್ನ ತಂದು ಇವ್ರುಗಳಿಗೆಲ್ಲ ಸ್ಯಾಲ್ರಿ ಸೆಟಲ್ ಡೌನ್ ಮಾಡಿದೆ. ಸೊ ಸ್ಯಾಲ್ರಿ ಸೆಟಲ್ ಡೌನ್ ಆಯಿತು. ಒಂದು 2016-17 ನಾನು ಡಿಗ್ರಿ ಓದ್ತಿದ್ದಾಗಲೇ ನನ್ನ ಅರ್ನಿಂಗು ಮಿನಿಮಮ್ 2 lakh ಇತ್ತು ಸರ್. ಬಿಕಾಸ್ ಐ ಆಮ್ ಇಂಟು ಮಾರ್ಕೆಟಿಂಗ್ ಪರ್ಸನ್. ನಾನು ಇನ್ಸೆಂಟಿವ್, ನಾವು ಯಾವಾಗ ನನ್ನ ಫಸ್ಟ್ ಫೈನಲ್ ಇಯರ್ ಡಿಗ್ರಿಲಿ ನನ್ನ ಪರ್ ಇಯರ್ ಟ್ಯಾಕ್ಸೇಷನ್ ಅಂದ್ಬಿಟ್ಟು 1,10,000 ಕಟ್ ಆಗೋದು ಸರ್, TDS ಅಮೌಂಟ್ ಅವಾಗ್ಲೇನೆ. ಬಟ್ ನೀವು ಹೇಳಿದ್ದು ಒಂದು ಮಾತು ನಾನು ಹೇಳೋಕೆ ಇಷ್ಟಪಡ್ತೀನಿ.
ದುಡ್ಡು ತುಂಬಾ ಬೇಗ ಸಿಕ್ಕಿದಾಗ ಅದ್ರ ವೈಟೇಜು ವ್ಯಾಲ್ಯೂ ನಮ್ಗೆ ಯಾವತ್ತೂ ಗೊತ್ತಾಗಲ್ಲ ಸರ್. ಆ ದುಡ್ಡುಗಳ್ನ ಬಂದಾಗೆಲ್ಲ ನಾವು ಬರೀ ಪಾರ್ಟಿ ಮಾಡೋದು, ಮಜಾ ಮಾಡೋದು, ಟ್ರಿಪ್ ಹೋಗೋದು, ಅವಾಗ ಒಂದು ಹೆಂಗ್ ಏಜ್ ನಮಗೆ. ಸೊ ತಿಂಗ್ಳಿಗೆ ಒಂದು ಟ್ರಿಪ್ ಹೊಡಿಬೇಕು, ಮಜಾ ಮಾಡಬೇಕು, ತಿನ್ಬೇಕು. ಸೊ 2 ಲಕ್ಷ 3 ಲಕ್ಷಕ್ಕೆ ನಾವು ಅವಾಗ ವ್ಯಾಲ್ಯೂನೇ ಮಾಡಲಿಲ್ಲ. ಅದಾಗಿದ ತಕ್ಷಣ ಆಲ್ ಆಫ್ ದಿಸ್ ಸಡನ್ ಒಂದು ರಿಸ್ಟ್ರಿಕ್ಷನ್ ಬಂತು ಕಂಪನಿಯಲ್ಲಿ. ಏನೋ ನಾನು ವರ್ಕ್ ಮಾಡ್ತಿದ್ದೆ GM ಲೆವೆಲಲ್ಲಿ ಇದ್ದವರಲ್ಲ, ಅವ್ರ ಸ್ಯಾಲ್ರಿ 2 ಲಕ್ಷ ಇದ್ರೆ ನಮ್ಮ ಪ್ರೈವೇಟ್ಗಳು 3-3.5 ಲಕ್ಷ ಇರೋದು ಸ್ಟಾರ್ಟ್ ಆಯಿತು. ಆಲ್ ಆಫ್ ದಿ ಸಡನ್ ಇನ್ಸೆಂಟಿವ್ ಬ್ರೇಕ್ ಡೌನ್ ಹೋಗ್ಬಿಟ್ರು. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಅದು 2 ಲಕ್ಷದಿಂದ 15,000 ರೂಪಾಯಿ ಸಂಬಳ ಕೊಡ್ತೀವಿ, ವರ್ಕ್ ಮಾಡಂಗಿದ್ರೆ ಮಾಡಿ, ಇಲ್ಲಾಂದ್ರೆ ಬಿಟ್ಟೋಗಿ ಅಂದರು. ಅಲ್ಲಿ ಮತ್ತೆ ಅಗೇನ್ ಈ ಜೋಶಲ್ಲಿದ್ದಾಗ ಹಾಕೊಂಡಿದ್ದ ಕಮಿಟ್ಮೆಂಟ್ಗಳೆಲ್ಲ ಏನಾಯಿತು, ಕುತ್ತಿಗೆಗೆ ಬಂತು. ಅದೇ ಟೈಮಲ್ಲಿ ನಮ್ಮ ಬ್ರದರ್ ಮದುವೆ ಮಾಡಿದ್ವಿ. ಅವರು ಮದುವೆ ಮಾಡ್ಬೇಕಾದ್ರೆ 10,000 ರೂಪಾಯಿ ಕೈಲಿ ಇರಲಿಲ್ಲ, 14 ಲಕ್ಷ ಖರ್ಚು ಮಾಡಿ ಮದುವೆ ಹೋಗ್ಬಿಟ್ವಿ. ಮಾಡಾದ್ಮೇಲೆ ಅಗೇನ್ ಸಾಲದಿಂದ ತಗ್ಲಾಕೊಂಡಾಗ ಇಟ್ ಈಸ್ ಹಾರ್ಡೆಸ್ಟ್ ಟೈಮ್ ಲೈಫಲ್ಲಿ ನಾವು ಫೇಸ್ ಮಾಡಿದ್ದು ಸರ್. ಅಲ್ಲಿಂದ ಅಗೇನ್ ಇದೇ ಆಪರ್ಚುನಿಟಿಗೆ ಕಾಯ್ತಿದ್ದಾಗ ನನ್ನ ಫ್ರೆಂಡ್ ಬಂದ, ಬಾ ನೆಟ್ವರ್ಕಿಂಗ್ ಮಾರ್ಕೆಟಿಂಗ್ ಮಾಡೋಣ, ಚೈನ್ ಬಿಸ್ನೆಸ್ ಮಾಡೋಣ ಅಂತ ಅಂದರು. ಅಲ್ಲಿಗೆ ಹೋದೆ. ಅಲ್ಲಿ ಹೋದಾಗ ಅಲ್ಲೂ ಫೇಸ್ ವ್ಯಾಲ್ಯೂ ಹೊಂಟೋಯ್ತು, ಬಿಕಾಸ್ ಕಂಪನಿ ಫ್ರಾಡ್ ಮಾಡಿಬಿಡ್ತು. ನಮ್ಮನ್ನು ನಂಬಿ ಬಂದು ದುಡ್ಡು ಹಾಕ್ದವ್ರನ್ನೆಲ್ಲ ಕೈ ಬಿಟ್ಬಿಟ್ರು. ಸೊ ಅಲ್ಲಿ ದಟ್ ಈಸ್ ಮೈ ಹಾರ್ಡೆಸ್ಟ್ ಟೈಮಲ್ಲಿ ನಾನು ನೋಡಿದ್ದೆ ಲೈಫ್ನ ಸರ್. Okay, so you have seen so many up and downs in your early age itself. ಎಸ್ ಸರ್. ಮಂಜುನಾಥ್ ಅವರು ನೀವು ಎಷ್ಟು 21ನೇ ವಯಸ್ಸಲ್ಲಿ ನಿಮ್ಮ ಫ್ಯಾಕ್ಟ್ರಿ, ರೈಟ್, ಏನದು ಬೀಡಿಂಗ್ ಫ್ಯಾಕ್ಟ್ರಿ? ಎಸ್ ಸರ್, ಬೀಡಿಂಗ್ ಸರ್, ವುಡನ್ ಬೀಡಿಂಗ್ಸ್. ಓಕೆ, ಟಿಕುಡ್ ಬೀಡಿಂಗ್ಸ್ ಬರುತ್ತೆ. ಏನೇನ್ ಹಿಂಗಿತ್ತು ಜರ್ನಿ? ಈಸಿಯಾಗಿ ಸಕ್ಸಸ್ ಪಡೆದ್ರ? ಅಪ್ಸ್ ಅಂಡ್ ಡೌನ್ಸ್ ಇತ್ತಾ ಸರ್? ಸ್ಟಾರ್ಟ್ ಮಾಡ್ಬೇಕಂತ ರೆಡಿ ಮಾಡಿದೆ, ಆಯ್ತು, ದುಡ್ಡು ಕೊಟ್ಟರು ತಂದೆಯವರು. ಅದನ್ನ 1 ರೂಪಾಯಿ ಯೋಚನೆ ಮಾಡಿ ನಾನು ಖರ್ಚು ಮಾಡಬೇಕು, ಇರೋದು ಬಂಡವಾಳ ಅಷ್ಟೇ. ಮತ್ತೆ ನಾನು ಕೆಲಸ ಮಾಡಿದ್ನಲ್ಲ ನಮ್ಮ ರಿಲೇಷನ್ ಅವ್ರ ಹತ್ರ, ಅವ್ರು ಸ್ವಲ್ಪ ಮಿಷನ್ಸ್ ಕೊಟ್ಟರು. ಮತ್ತೆ ಅದಾದ್ಮೇಲೆ ನೆಕ್ಸ್ಟು 1,30,000 ಖರ್ಚು ಮಾಡಿ ಸ್ವಲ್ಪ ಮರ ತಂದು ಕಟ್ ಮಾಡಿ ಎಲ್ಲ ಮಾರ್ಕೆಟ್ಗೆ ಹಾಕಿದೀವಿ. ದುಡ್ಡು ಇಮಿಡಿಯೇಟ್ ಬರಲ್ಲ, ಅದಕ್ಕೆ ಟೈಮ್ ಬೇಕು, ಒಂದು 10 to 15 ಡೇಸ್ ಟೈಮ್ ಬೇಕು. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ಗೆ ನಮ್ಮ ಹತ್ರ ಬಡ್ಜೆಟ್ ಇಲ್ಲ. ಆಗ ನಾವು ಒಂದು ಅಂಗಡಿ ಪ್ಲಸ್ ಪಕ್ಕದಲ್ಲೇ ಒಂದು 10 ಒಂದು ಚಿಕ್ಕ ರೂಮ್ ಬಾಡಿಗೆಗೆ ತಗೊಂಡಿದ್ದೆ. ಮತ್ತೆ ನಮ್ಗೆಲ್ಲ ಅಡುಗೆ ಮಾಡಕ್ಕ ನಮ್ಮ ತಾಯಿಯವ್ರು ಬಂದಿದ್ರು, ನಮ್ಮ ಜೊತೆಲೇ ಇದ್ರು. ಆಗ 1-2 ದಿವಸ ಅಂಗಡಿ ಕ್ಲೋಸ್ ಮಾಡ್ಬಿಟ್ಟಿದ್ದೆ, ಮರ ಇಲ್ಲ ಅಂತ ಹೇಳ್ಬಿಟ್ಟು. ಆಗ ನಮ್ಗೆ ಬಾಡಿಗೆ ಕೊಟ್ಟಿದ್ರಲ್ಲ ಅಯ್ಯಮ್ಮ ಬಂದ್ಬಿಟ್ಟು, ಯಾಕಪ್ಪ ಅಂಗಡಿ ಕ್ಲೋಸ್ ಮಾಡಿದ್ದೀರಾ ಅಂತ ಕೇಳಿದ್ರು. ಹಾಗೆ ನಾನು ಹೇಳಿದ್ರೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಅಮೌಂಟ್ ಇಲ್ಲ ಅಂತ ಕೇಳಿದಾಗ ಅವ್ರ ಹತ್ರ ದುಡ್ಡು ಇರ್ಲಿಲ್ಲ. ಪಾಪ ನನ್ಗೆ ಒಡವೆ ಎತ್ಕೊಟ್ರು ಸರ್. ಅವ್ರನ್ನ ಯಾರು? ನಮ್ಮ ಬಾಡಿಗೆಗೆ ಅವ್ರ ಲ್ಯಾಂಡ್ ಓನರ್. ಲ್ಯಾಂಡ್ ಓನರ್ ನಿಮ್ಗೆ ಹೆಲ್ಪ್ ಮಾಡಿದ್ರು? ಒಡವೆ ಎತ್ಕೊಟ್ರು ಸರ್ ನನ್ಗೆ. ಆಯ್ತಪ್ಪ, 1 ತಿಂಗಳ ಇದ್ರನ್ನ ಗಡ್ವೆ ಇಟ್ಬಿಟ್ಟು ಅಮೌಂಟ್ ಆಮೇಲೆ 1 ತಿಂಗಳ ಆದ್ಮೇಲೆ ನನ್ಗೆ ಬಿಡಿಸ್ಕೊಡು ಅಂತ ಹೇಳ್ಬಿಟ್ಟು ಒಡವೆ ಎತ್ಕೊಟ್ಟು, ಆಮೇಲೆ ನಾನೊಂದು ಸ್ವಲ್ಪ ಅಮೌಂಟ್ ಬೇಕು ಅಂತ ಹೇಳಿ ಎತ್ಕೊಂಡೋಗಿ ಇಟ್ಬಿಟ್ಟು ಮರ ಎತ್ಕೊಂಡ್ಬಂದು ಮತ್ತೆ ಮಾರ್ಕೆಟ್ ಮೆಟೀರಿಯಲ್ ಹಾಕಿ ಹಳೆ ಮೆಟೀರಿಯಲ್ ಪೇಮೆಂಟ್ ಬಂತು, ಅದನ್ನ ಅವ್ರಿಗೆ ಒಡವೆ ಎತ್ಕೊಟ್ಟಿದೀವಿ ಸರ್. ಆ ಥರ ಎಲ್ಲ. ಮತ್ತೆ ಲೇಬರ್ ಪ್ರಾಬ್ಲಮ್ ತುಂಬಾ ಇತ್ತು ಸರ್. ಅವಾಗೆಲ್ಲ 2 ಹುಡುಗರು ಇಟ್ಕೊಂಡಿದ್ದೆ ಕೆಲ್ಸಕ್ಕೆ ಅಷ್ಟೇ. ಅವ್ರಿಗೆಲ್ಲ ಹೆಂಗಂತಂದ್ರೆ ಸಂಬಳ ಕೇಳಲ್ಲ ಅವರು. 30,000 ಕೊಟ್ಬಿಡಪ್ಪ, ಆಯ್ತು, ಒಂದು ನಾವು 6 ತಿಂಗಳು ದುಡ್ಡು ಕೇಳಲ್ಲ, 40,000 ಕೊಟ್ಬಿಡಪ್ಪ ಅಂತ ಕೇಳ್ತಾರೆ. ನಮ್ಮ ಹತ್ರ ಅಷ್ಟು ದುಡ್ಡು ಇರ್ಬೇಕಲ್ಲ ಸರ್, ಫಸ್ಟ್ ಬಿಸ್ನೆಸ್ಸು ಅಷ್ಟಷ್ಟು ಇರ್ಲಿಲ್ಲ. ಹಾಗೆಲ್ಲ ಅದನ್ನೆಲ್ಲ ಅಡ್ಜಸ್ಟ್ ಮಾಡಿ ಮತ್ತೆ ಸ್ವಲ್ಪ ಅರೇಂಜ್ ಮಾಡಿ ಕೊಟ್ಟು 1 2 3 4 ಜನ ಹುಡುಗನ ರೆಡಿ ಮಾಡ್ಕೊಂಡೆ. ಬೆಳಗ್ಗೆ 6 ಗಂಟೆಗೆ ಕೆಲಸ ಸ್ಟಾರ್ಟ್ ಮಾಡಿದ್ರೆ 12 ಗಂಟೆ ಕೆಲಸ ಮಾಡ್ತಾ ಇದ್ದೀವಿ. ಅದೆಲ್ಲ ಎಲ್ಲ ಸ್ಟ್ರಗಲ್ ಮಾಡಿದೆ. ಅದಾದ್ಮೇಲೆ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ನೆಕ್ಸ್ಟು ಇನ್ನೇನಾದ್ರೂ ನೆಕ್ಸ್ಟ್ ಸ್ಟೆಪ್ ಏನಾದ್ರು ಹೋಗ್ಬೇಕು, ಇದೊಂದೇ ಮಾಡಿದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಒಂದು ಹಾರ್ಡ್ವೇರು, ಪ್ಲೇವುಡ್, ಟಿಂಬರು ಮಾಡೋ ಥರ ಸ್ವಲ್ಪ ಪ್ಲಾನ್ ಮಾಡಿದೆ. ಒಂದು 4-5 ಇಯರ್ಸ್ ಅಲ್ಲಿ ಅದನ್ನು ಸ್ಟಾರ್ಟ್ ಮಾಡಿಸ್ದೆ. ಸ್ಟಾರ್ಟ್ ಮಾಡಿಸಿದ್ಮೇಲೆ ಅಲ್ಲಿದ್ರೆ ಇಲ್ಲಿ ಲೇಬರ್ ಪ್ರಾಬ್ಲಮ್, ಅಂದ್ರೆ ಕೆಲಸ ಮಾಡಲ್ಲ, ಇಲ್ಲಿದ್ರೆ ಅಲ್ಲಿ ಕೆಲಸ ಮಾಡಲ್ಲ. ತುಂಬಾ ಸ್ಟ್ರಗಲ್ ಸರ್. ಅಲ್ಲಿ ಟೆನ್ಷನ್ನು, ಸಿಸ್ಟಮ್ ಗೊತ್ತಿರಲಿಲ್ಲ, ಹೆಂಗೆ ಯಾರು ಮೇಂಟೆನೆನ್ಸ್, ಯಾರಿಗೆ ಯಾವ ಕೆಲಸ ಹೇಳ್ಬೇಕು ಅಂತನೂ ಗೊತ್ತಿಲ್ಲ. ಇವಾಗ ಹುಡುಗ ಫ್ರೀ ಇದ್ರೆ ನೀನು ಆ ಕೆಲಸ ಹೋಗಿ ಮಾಡು ಅಂತಂದ್ರೆ ಅವ್ನು ಅಲ್ಲಿ ಹೋಗ್ತಾನೆ, ಅವ್ನಿಗೆ ಅದ್ರ ಬಗ್ಗೆ ಅನುಭವ ಇರಲ್ಲ, ಆ ಕೆಲಸನೂ ಆಗಲ್ಲ, ಈ ಕೆಲಸನೂ ಆಗಲ್ಲ. ಹಂಗಾಗಿ ತುಂಬಾ ಲೇಬರ್ ಪ್ರಾಬ್ಲಮ್ ಇದ್ದೆ. ಅದಾದ್ಮೇಲೆ ಒಂದು ಸ್ವಲ್ಪ ನಾನು ನಮ್ಮ ಹೆಂಗಾದ್ರು ಇದ್ರ ಬಗ್ಗೆ ಏನು ನಮ್ಗೆ ಸಜೆಷನ್ ಏನು ಅಂತ ಹೇಳ್ಬಿಟ್ಟು ಸ್ವಲ್ಪ ಯೂಟ್ಯೂಬ್ಸಲ್ಲಿ ನೋಡೋದು, ಮತ್ತೆ ಇದ್ರ ಬಗ್ಗೆ ಹೆಂಗೆ ತಿಳ್ಕೊಳ್ಳೋಣ. ಇವಾಗ ನಮ್ದು ಚಿಕ್ಕ ಬಿಸ್ನೆಸ್ಗೆ ನಾವು ಇಷ್ಟೆಲ್ಲ ಒದ್ದಾಡ್ತೀವಿ. ದೊಡ್ಡ ಬಿಸ್ನೆಸ್ ಮೆನ್ಸ್ ಎಲ್ಲ, ಟಾಟಾ ಅವರಾಗ್ಲಿ, ಇವರು ದೊಡ್ಡ ಕಂಪ್ನಿ ಅವರೆಲ್ಲ 1000 ಜನ ಕೆಲಸ ಮಾಡ್ತಾರೆ, 1000 ಕೋಟಿ ಟರ್ನ್ ಓವರ್ ಮಾಡ್ತಾರೆ. ಅವ್ರದೆಲ್ಲ ಓನರ್ ಆರಾಮಾಗೇ ಇರ್ತಾರೆ, ಯಾರು ಟೆನ್ಷನ್ ತಗೊಳ್ಳಲ್ಲ. ಇದೆಲ್ಲ ಹೆಂಗ್ ಮಾಡ್ಬೋದು ಏನು ಅಂತ ಯೂಟ್ಯೂಬ್ ಅಲ್ಲಿ ತುಂಬಾ ಸರ್ಚ್ ಮಾಡ್ತಾ ಇದ್ದೆ ಸರ್. ಎಷ್ಟು ಜನ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರಿ ಮೊದಲು ಹೆಂಗ್ ದೊಡ್ಡ ಕಂಪ್ನಿಗಳು ಹ್ಯಾಂಡಲ್ ಮಾಡ್ತಾರೆ ಅನ್ನೋದು, ರೈಟ್? ಓಕೆ. ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ತಾ ಅದರಲ್ಲಿ ಒಂದು ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ಒಂದು ಕ್ಲಾಸ್ ಅಟೆಂಡ್ ಮಾಡಿದೆ ಸರ್ ನಾನು.
ಅವ್ರು ಬಂದು CEO ಮತ್ತೆ ಬಿಸ್ನೆಸ್ ಮ್ಯಾನು, ಇವರಿಬ್ಬರದು ಡಿಫ್ರೆಂಟ್ ತೋರ್ಸವ್ರು. ಅರ್ಥ ಆಗಲ್ಲ ನಮ್ಗೆ. ಲೇಬರ್ ಮೇಂಟೆನೆನ್ಸ್ ಎಲ್ಲ ಎಲ್ಲಿರ್ತದೆ ಅದರಲ್ಲಿ ಇರಲ್ಲ, ಅರ್ಥ ಆಗಿಲ್ಲ. ಮತ್ತೆ ಹಂಗೆ ನೋಡ್ತಾ ಇದ್ದೆ ಸರ್, ನೋಡ್ತಾ ನೋಡ್ತಾ ಫೇಸ್ಬುಕ್ ಅಲ್ಲಿ ನಿಮ್ದು ಆ್ಯಡ್ ಬಂತು BT ಅದು. ಮತ್ತೆ ನಾನು ನೋಡ್ಬಿಟ್ಟು ಇಮಿಡಿಯೇಟ್ 299 ಅಲ್ವಾ, ಮಾಡೋಣ ಇದರಲ್ಲಿ ಏನಾದ್ರು ನಮ್ಗೆ ಸಿಗ್ಬೋದು ಅಂತೇಳಿ 299 ಮಾಡಿದೆ. 4 days ಕ್ಲಾಸ್ ಅಟೆಂಡ್ ಮಾಡಿದೆ. ನನಗೆ 60 to 70% ಕಾನ್ಫಿಡೆಂಟ್ ಬಂತು, ಇಲ್ಲಿ ನನಗೆ ಏನು ಬೇಕೋ ಅದು ಸಿಗುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ 1 year ಡೈಮಂಡ್ಗೆ ನಾನು ಪೇ ಮಾಡಿದೆ. 1 year ಆದಮೇಲೆ 21 days ಕ್ಲಾಸ್ ತಗೊಂಡೆ. ಅದರಲ್ಲಿ 100% ನನಗೆ ಕಾನ್ಫಿಡೆಂಟ್ ಬಂತು, ನನಗೆ ಇಲ್ಲಿ ಏನು ಬೇಕೋ ಸಿಗುತ್ತೆ, ನನಗೆ ಮುಂದೆ ರಸ್ತೆ ಏನಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗೈತೆ ಸರ್ ನನಗೆ. ಆಮೇಲೆ ಅದಾದಮೇಲೆ ಲೈಫ್ ಡೈಮಂಡ್ಗೆ ಪೇ ಮಾಡಿದೆ. ಅದು ಮಾಡ್ತಾ 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 ಹಂಗೆ ಒಂದು ಸ್ವಲ್ಪ ನೆಕ್ಸ್ಟು ನಮ್ದು ಇನ್ನೊಂದು ವುಡನ್ ಡೋರ್ ಫ್ಯಾಕ್ಟ್ರಿ ಯಾವುದಾದ್ರೂ ಮಾಡೋಣ, ನೆಕ್ಸ್ಟ್ ಸ್ಟೆಪ್ ಏನಾದರೂ ಮಾಡೋಣ, ಇಲ್ಲಿ ಓಕೆ ಸ್ವಲ್ಪ ಹೆಚ್ಚು ಕಮ್ಮಿ ನಡೀತಾ ಇತ್ತು, ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ. ಹಂಗೆ ಸ್ವಲ್ಪ ಮಾರ್ಕೆಟ್ ಸರ್ಚ್ ಮಾಡಿದಾಗ ವುಡನ್ ಸ್ವಲ್ಪ ಡಿಮ್ಯಾಂಡ್, ವುಡ್ ಡೋರ್ಸ್ ಎಲ್ಲ ಡಿಮ್ಯಾಂಡ್ ಇತ್ತು. ಹಾಗೇನು ಮಾಡಿದೆ ನಾನು, ಓಕೆ ನನಗೆ ಮಾಡ್ಬೇಕಂತಿದ್ದೀನಿ, ಇದು ಎಲ್ಲಿ ಮ್ಯಾನುಫ್ಯಾಕ್ಚರಿಂಗು, ಹೋಲ್ಸೇಲ್ ಎಲ್ಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಸರ್ಚ್ ಮಾಡಿದಾಗ ಗುಜರಾತಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲಿದೆ, ಅಲ್ಲಿ ಹೋದ್ರೆ ನಮಗೆಲ್ಲ ಏನು ಬೇಕೋ ನಾವು ನೋಡ್ಕೊ ಬರ್ಬೋದು, ಹೆಂಗೆ ಮಾಡ್ಬೋದು ಏನೋ ಅಂತ ಪ್ಲ್ಯಾನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಯಾವಾಗ ಹೋಗಿದ್ದು? ನಾನೊಂದು 2018 ಸರ್. ಓಕೆ, 18ಗೆ. ಆ ಟೈಮ್ಗೆ ನಾವು ಹೋದ್ರೆ ರೆಸ್ಪಾನ್ಸ್ ಕೊಡಲ್ಲ ಸರ್ ಅಲ್ಲಿ ಏನಂತಂದ್ರೆ ಯಾರಾದ್ರೂ ಅಲ್ಲ ಹಂಗ್ ಗುಜರಾತ್ ಅವ್ರು ಇರ್ಬೇಕು, ಅವ್ರ ಭಾಷೆಗೆ ಅವ್ರೇನೆ ಅಲ್ಲಿ ರೆಸ್ಪಾನ್ಸ್, ನಾವು ಹೋದ್ರೆ ಅಲ್ಲಿ ರೆಸ್ಪಾನ್ಸ್ ಸಿಗಲ್ಲ. ಅದರಿಂದ ಅಂಥವ್ರನ್ನ ಯಾರನ್ನಾದ್ರೂ ಒಬ್ಬ ಹುಡುಕ್ಬೇಕು ಅಂತ ಹೇಳ್ಬಿಟ್ಟು ಒಬ್ಬರು ಫ್ರೆಂಡ್ನ ಮಾತಾಡಿ ಅವ್ರಿಗೆ ಮಾತಾಡಿದಾಗ ಅವ್ರೇನು ಹೇಳಿದ್ರು, ನನ್ನ ಬಾಡಿಗೆ ಕಟ್ಟಿಲ್ಲ ಮನೆಗೆ, ನನ್ನ ಮಕ್ಳಿಗೆ ಫೀಸ್ ಕಟ್ಟಿಲ್ಲ, ನನ್ನ ಫುಲ್ ಟೈಟ್ ಇದೆ, ನಾನು ಬರೋಕ್ಕಾಗಲ್ಲ ಅಂದರು. ನಾನೇ ಕಟ್ಟಿದೆ ಸರ್ ಅವ್ರಿಗೆ, ಫೀಸ್ ಕಟ್ಸ್ಬಿಟ್ಟು ಬಾಡಿಗೆ ಅವ್ರಿಗೆ ಕೊಟ್ಬಿಟ್ಟು ಆಯ್ತು ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಜೊತೆಲಿ ಇನ್ನೊಬ್ಬರು ಫ್ರೆಂಡ್ ಕರ್ಕೊಂಡು. ಅವ್ರ ಲ್ಯಾಂಗ್ವೇಜ್ ಬರ್ತಾ ಇತ್ತು ಅಂತ? ಅವರು ಗುಜರಾತಿನೇ ಸರ್. ಓಕೆ. ಯಾಕಂದ್ರೆ ನಾವು ಹೋದ್ರೆ ರೆಸ್ಪಾನ್ಸ್ ಸಿಗಲ್ಲ ಅಂತ ಗೊತ್ತಾಯ್ತು ನನಗೆ. ಅವ್ರನ್ನೊಬ್ಬರನ್ನ ಕರ್ಕೊಂಡು ಹೋದ್ರೆ ಕರೆಕ್ಟಾಗಿ ಮಾತಾಡಿಸ್ತಾರೆ ಅವರಲ್ಲಿ. ಹಂಗಾಗಿ ನಾನು ಕರ್ಕೊಂಡು ಅವ್ರನ್ನೆಲ್ಲ ಬಾಡಿಗೆ ಅವ್ರಿಗೆ ಕಟ್ಬಿಟ್ಟು ಮತ್ತೆ ಮಕ್ಳಿಗೆ ಫೀಸ್ ಕಟ್ಸ್ಬಿಟ್ಟು ಕರ್ಕೊಂಡು ಹೋದೆ ಅವ್ರನ್ನ. ಯಾಕಂದ್ರೆ ಏನಾದ್ರು ಪ್ರಿಪೇರ್ಡ್ ರಿಸೋರ್ಸಸ್ ಪ್ರಾಪರ್ಲಿ. ಇಲ್ಲಾಂದ್ರೆ ನಮ್ಗೆ ಅಲ್ಲಿ ರೆಸ್ಪಾನ್ಸ್ ಸಿಗಲ್ಲ ಸರ್, ಗೊತ್ತಿತ್ತು ನನ್ಗೆ ಆಲ್ರೆಡಿ. ಹಂಗಾಗಿ ಹೋಗಿದ ತಕ್ಷಣ ಅವರು ಅಲ್ಲಿಂದ ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಕೊಟ್ರು. ಕಾರ್ ಎತ್ಕೊಂಡ್ ಬಂದ್ರೆ ನಮ್ಗೆ ಕರ್ಕೊಂಡು ಹೋಗಕ್ಕ, ಇವ್ರು ಕರ್ಕೊಂಡು ಹೋಗಿದೀವಲ್ಲ ಮುಂಚೆನೆ ಮಾತಾಡಿದ್ರು ಇವರೆಲ್ಲ. ಮತ್ತೆ ಅಲ್ಲೆಲ್ಲ ನಮ್ಗೆ ಸರ್ವೆ ಮಾಡಿದೆ, ಫುಲ್ ಮಾರ್ಕೆಟ್ ಏನು ಹೆಂಗೆ ಅಂತ ಎಲ್ಲ ಮಾರ್ಕೆಟ್ ಇದ್ರ ನಮ್ ಕೈಗೆ ಬಂತು. ಅದಾದ್ಮೇಲೆ ಬಂದೆ ಬೆಂಗಳೂರಿಗೆ ಬಂದು, ಮತ್ತೆ ಇಲ್ಲಿ ನಾವು ಮಾಡ್ಬೇಕಂದ್ರೆ ನಮ್ಗೆ ಲೊಕೇಶನ್ ಬೇಕು, ಇಲ್ಲಿ ಮೆಟೀರಿಯಲ್ಲು ಮತ್ತೆ ಅವ್ರ ಮಿಷನರಿಂಗು ಮಾಡೋ ಟೀಮು ಎಲ್ಲ ಬೇಕಾಗಿತ್ತು. ಹಾಗೆ ಮೇಯ್ನ್ ನನಗೆ ಪಾರ್ಟ್ನರ್ ಬೇಕಾಗಿತ್ತು ಇನ್ವೆಸ್ಟ್ಮೆಂಟ್ಗೆ. ಸ್ವಲ್ಪ ಆಗ ನಾನು ಕೆಲಸ ಮಾಡಿದ್ನಲ್ಲ ನಮ್ಮ ರಿಲೇಷನ್ ಅವ್ರ ಹತ್ರನೇ ಪಾರ್ಟ್ನರ್ ಕೇಳಿದೆ ನಾನು, ಈ ಥರ ಹಿಂಗೆ ಮಾಡೋಣ, ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ ಬಿಸ್ನೆಸ್ಸು ಅಂತ. ಅವರು ಇಲ್ಲ ಆಗಲ್ಲ, ಈಗ ಬೇಡ, ಸುಮ್ಮನೆ ಏನಕ್ಕೆ ಇರೋ ಬಿಸ್ನೆಸ್ ಮಾಡ್ಕೊಂಡು ಹೋಗೋಣ, ಯಾಕೆ ಇದೆಲ್ಲ ತಲೆನೋವು ಅಂತಂದ್ರು. ಇಲ್ಲ ನಾನು ಮಾಡೇ ಮಾಡ್ತೀನಿ, ಇದು ಬೇಡ, ನೀವು ಬಂದಿಲ್ಲ ಅಂದರೆ ನಾನು ಬೇರೆಯವ್ರನ್ನ ಕರ್ಕೊಂಡು ಮಾಡ್ತೀನಿ ಅಂತ ಹೇಳಿದೆ. ಆಮೇಲೆ ಒಂದು 2 days ಬಿಟ್ಟಿಲ್ಲ, ನಾನೇ ಮಾಡ್ತೀನಿ, ಬರ್ತೀನಿ, ಪಾರ್ಟ್ನರ್ ಹಾಕೋಣ ಅಂತ ಹೇಳಿ ಒಪ್ಕೊಂಡ್ರು. ಅವಾಗ ಏನಾದ್ರು ನಾವು ಬಿಟ್ಬಿಟ್ಟಿದ್ರೆ ಅವ್ರ ಮಾತು ಕೇಳ್ಬಿಟ್ಟು ನಾನು ಆ ಬಿಸ್ನೆಸ್ ಕೈ ಹಾಕ್ತಾನೆ ಇರ್ಲಿಲ್ಲ ಸರ್. ಇವತ್ತು ಒಟ್ಟು ಎಷ್ಟು ಬಿಸ್ನೆಸ್ ಇದೆ ನಿಮ್ದು? ಸರ್ ನಂದು ಒಂದು ಬೀಡಿಂಗು ಮತ್ತೆ ಹಾರ್ಡ್ವೇರ್ ಪ್ಲೇವುಡ್ ಅಂಗಡಿ ಒಂದ್ ಕಡೆ ಮಾಡಿದ್ದೀನಿ, ಟಿಂಬರ್ ಎಲ್ಲ. ನೆಕ್ಸ್ಟ್ ಡೋರ್ ಫ್ಯಾಕ್ಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಇದೆ ಸರ್. ವೆರಿ ಗುಡ್. ಎಸ್ ಸರ್. ಅದಾದ್ಮೇಲೆ ಪಾರ್ಟ್ನರ್ಶಿಪ್ ಮಾಡಿದೀವಿ, ಚಿಕ್ಕ ಕೆಲಸ ಅಂದ್ರೆ ಒಂದು 6000 ಸ್ಕ್ವೇರ್ ಫೀಟ್ ಮಾಡಿದೀವಿ. ಅದು ಓಕೆ, ರೊಟೇಷನ್ ನಡೀತಾ ಇತ್ತು, ಪ್ರಾಫಿಟ್ ಏನು ಅಷ್ಟು ದೊಡ್ಡದಾಗಿ ನೋಡೋಕ್ಕಾಗಿಲ್ಲ. ನೆಕ್ಸ್ಟ್ ಸ್ಟೆಪ್ ಏನಾದರೂ ದೊಡ್ಡದು ಮಾಡೋಣ ಅಂತಂದರೆ ಇವರು ಇಲ್ಲ ಆಯ್ತು ನಾನು ಬರಲ್ಲ, ನೀವೇನಾದರೂ ಮಾಡ್ಕೊಳ್ಳಿ ಅಂದ್ಬಿಟ್ರು. ಮತ್ತೆ ನಾನು ಆಯಿತು ಅಂತ ಹೇಳ್ಬಿಟ್ಟು ಆ ಚಿಕ್ಕದು ಅವ್ರಿಗೆ ಕೊಟ್ಬಿಟ್ಟು ಮತ್ತೆ ನಾನು ಟ್ರಿಪಲ್ ಜಾಗ ತಗೊಂಡು, ಅಂದರೆ 6000 ಸ್ಕ್ವೇರ್ ಫೀಟ್ ಒಂದು 15 to 16,000 ಸ್ಕ್ವೇರ್ ಫೀಟ್ ತಗೊಂಡು ದೊಡ್ಡದಾಗಿ ಪ್ಲಾನ್ ಮಾಡಿದೆ ಸರ್. ವೆರಿ ನೈಸ್ ಮಂಜುನಾಥ್, ವೆರಿ ನೈಸ್. ಐ ಕಮ್ ಬ್ಯಾಕ್ ಟು ಯು. ಗುಡ್ ಜರ್ನಿ. ಯು ಹ್ಯಾವ್ ಸೀನ್ ಆಲ್ ಸ್ಟಫ್, ಲೇಬರ್, ಫೈನಾನ್ಸ್, ವರ್ಕಿಂಗ್ ಕ್ಯಾಪಿಟಲ್, ಅಂಡ್ ಅದ್ರಲ್ಲೂ ಜೊತೆಗೆ ಲ್ಯಾಂಗ್ವೇಜ್ ಗೊತ್ತಿಲ್ಲ ಅಂದ್ರೂ ಪರ್ಸನ್ ರೆಡಿ ಮಾಡಿ ಅವನೇ ಪಾರ್ಟ್ನರ್ ಮಾಡಿ ರೆಸ್ಪಾನ್ಸ್ ಇಲ್ಲ ಸರ್. ರೈಟ್, ಯು ಹ್ಯಾವ್ ಮೋಲ್ಡೆಡ್ ದಟ್ ಬಿಸ್ನೆಸ್. ಬ್ಯೂಟಿಫುಲ್, ಬ್ಯೂಟಿಫುಲ್. ದಾಮೋದರ್, ರೈಟ್, ಕಾಲೇಜ್ ಡೇನಲ್ಲೇ 1,10,000 TDS ಕಟ್ಟಿದವ್ರು ನೀವು. ಎಸ್ ಸರ್. ಓಕೆ, ಸೊ ಆಫ್ಟರ್ ಯುವರ್ ಬ್ರದರ್ಸ್ ಮ್ಯಾರೇಜ್, ಸೋ ಮಚ್ ಲೋನ್, ವಾಟ್ ವಾಸ್ ಯುವರ್ ನೆಕ್ಸ್ಟ್ ಮೂವ್ ಏನಿತ್ತು ಲೈಫಲ್ಲಿ? ಏನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಿ? ಸರ್, ಬ್ರದರ್ ಮ್ಯಾರೇಜ್ ಆದಾಗ ವಿ ಸ್ಟಕ್ ವಿತ್ ಅರೌಂಡ್ ಒಂದು 30 lakh rupees ಕ್ರೆಡಿಟ್ ಲೈನ್ಗೆ ಡಿಪ್ ಆದ್ವಿ. ಸೊ ಹಾರ್ಡೆಸ್ಟ್ ಟೈಮ್ ಏನಾಗ್ತಿತ್ತು ಅಂದರೆ ಇನ್ಸೆಂಟಿವ್ಸ್ ಬ್ಲಾಕೇಜ್ ಆಯಿತು. ನಾನು ICICI ಪೊಟೆನ್ಷಿಯಲ್ ಅಲ್ಲಿ ಅವಾಗ ಮ್ಯಾನೇಜರ್ ಆಗಿ ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೆ ಇನ್ಶೂರೆನ್ಸ್ ಕಂಪ್ನಿಲಿ. ಆವಾಗ ನಮ್ಗೊಂದು 35,000 ಸ್ಯಾಲ್ರಿ ಬರ್ತಿದ್ರೆ 30 ಲಕ್ಷ ಸಾಲ ಬಿಗ್ ನಂಬರ್ ನಮಗೆ. ಬಿಕಾಸ್ ನಾವು ಯೂಶಲಿ ಏನ್ ಮಾಡ್ತೀವಿ ಅಂದ್ರೆ ಸ್ಯಾಲರಿಡ್ ಪರ್ಸನ್ ನಮ್ಮ ಸಾಲಗಳನ್ನ ಇಯರ್ಲಿ ಪ್ಯಾಕೇಜ್ ಕಂಪೇರ್ ಮಾಡ್ತೀವಿ, ಎಷ್ಟು ವರ್ಷ ದುಡಿದ್ರೆ ಈ ಸಾಲ ತೀರಿಸಬೇಕು ಅಂತ. ಅಲ್ಲಿಂದ ಚೈನ್ ಲಿಂಕ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ, ಮಲ್ಟಿಪಲ್ ಬಿಸ್ನೆಸ್ ನ ಟ್ರೈ ಮಾಡ್ತಾನೆ ಇರ್ತೀನಿ ನಾನು.
ಚೈನ್ ಲಿಂಕ್ ಬಿಸ್ನೆಸ್ ಅಲ್ಲಿ ನನಗೊಂದು ಫ್ರೆಂಡ್ ಸಿಗ್ತಾರೆ. ನನ್ನ ಪಿಚಿಂಗ್ ನೋಡಿದ್ರು, ಮಾರ್ಕೆಟಿಂಗ್ ವೇ ಹೆಂಗ್ ಎಕ್ಸ್ಪ್ಲೇನ್ ಮಾಡಿದೆ ಅಂತ ನೋಡಿದ್ರು. ಈಸ್ ಇಂಟು ವರ್ಕಿಂಗ್ ಇನ್ ಒಂದು ಗೋಲ್ಡ್ ಕಂಪನಿಲಿ ವರ್ಕ್ ಮಾಡ್ತಿದ್ರು, ಲೋನ್ ಕೊಡೋ ಕಂಪನಿಲಿ, ಮುತ್ತೂಟಲ್ಲಿ. ಒಂದಿನ ಅವ್ರು ಸಿಕ್ಕಿದ್ರು, ಬನ್ನಿ ನಾನು ಪರ್ಸನಲ್ ಮೀಟ್ ಮಾಡಬೇಕು, ನಿನ್ನ ಮೀಟ್ ಮಾಡ್ತೀನಿ, ಮಾತಾಡೋಣ ಅಂತಂದು ಕರೆದು ನನಗೆ ಬಿಸ್ನೆಸ್ ಬಗ್ಗೆ ಗ್ಲಾನ್ಸ್ ಕೊಟ್ರು. ಈ ಥರದೊಂದು ಬಿಸ್ನೆಸ್ ಇದೆ, ಆಪರ್ಚುನಿಟಿ ಇದೆ, ನಿಮ್ಗೆ ಒಳ್ಳೆ ಟ್ಯಾಲೆಂಟ್ ಇದೆಯಲ್ಲ, ನಾನು ನಿಮಗೆ ಕಸ್ಟಮರ್ಸ್ನ ಕೊಡ್ತೀನಿ, ನೀವು ಕ್ಲೋಸರ್ಸ್ ಕೊಟ್ಬಿಟ್ಟು ನೀವು ಬಿಸ್ನೆಸ್ ಕನ್ವರ್ಟ್ ಮಾಡಿ ಅಂತ. ಸೊ ಆಯಿತು, ನನಗೊಂದು ಆಪರ್ಚುನಿಟಿಗೆ ಇದು ತುಂಬ ವೆಯ್ಟ್ ಮಾಡ್ತಿದ್ದೆ ನಾನು. ಬಿಕಾಸ್ ಆ ಟೈಮಲ್ಲಿ ನಾನು ಜಾಬ್ ಲಾಸ್ಟ್ ಆಗಿತ್ತು, ಆಲ್ ಆಫ್ ದಿ ಸಡನ್ ಜಾಬ್ ಇಟ್ಟಿದ್ದೆ. ಸೊ ನಂದೊಂದು ಟಾಟಾ ಎಸಿ ಇತ್ತು, ಆ ಟಾಟಾ ಎಸಿ ನೈಟು ಇನ್ನೇನು ಜೀವನಾಂಶ ನಡೆಸ್ಬೇಕು ಅಂದ್ಬಿಟ್ಟು ನೈಟ್ ಹೊತ್ತು ಪ್ರಜಾವಾಣಿ ಪೇಪರ್ಗೆ ಆಸ್ ಎ ಡ್ರೈವರಾಗಿ ಹೋಗ್ತಿದ್ದೆ. ನೈಟ್ 10 ಗಂಟೆಗೆ ಹೋಗಿ ನಾವು ಕಾರ್ನ ನಮ್ಮ ಟಾಟಾ ಎಸಿನ ಹಾಕೊಂಡ್ರೆ ಬೆಳಗ್ಗೆ 4 ಗಂಟೆಗೆ ಪೇಪರ್ನ ಲೋಡ್ ಮಾಡಿದ್ರೆ 5 ಗಂಟೆಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಿಸ್ಬೇಕು. ಸೊ ನೈಟ್ ಅಲ್ಲಿ ಹೆಂಗೆ ಅಂದ್ರೆ ನೀವು ನೈಟ್ ಹೋದ್ರೆ ಗಾಡಿಲೇ ಇರಬೇಕು, ಬೇರೇನು ಆಪ್ಷನ್ ಇಲ್ಲ. ಸೊ ತುಂಬಾ ಹಾರ್ಡೆಸ್ಟ್ ಟೈಮಲ್ಲಿ ಇದ್ದಾಗ ಅವರು ಇದೊಂದು ಐಡಿಯಾ ಕೊಟ್ಟರು, ಈ ಥರದೊಂದು ಗೋಲ್ಡ್ ಬಿಸ್ನೆಸ್ ಇದೆ, ಮಾಡ್ಬೋದು ನೋಡು, ಬಾ ನಾನು ನಿಮಗೆ ಪಾರ್ಟ್ನರ್ ಆಗಿರ್ತೀನಿ, ನಂಗೆ ಸಟನ್ ಕಮಿಷನ್ ಕೊಟ್ಟು ನೀನೇ ಇನ್ವೆಸ್ಟ್ ಮಾಡಬೇಕು, ನೀನೇ ಎಲ್ಲ ಮಾಡಬೇಕು ಅಂದ್ರು. ಕರ್ಕೊಂಡೋದ್ರು, ಬೇಸಿಕ್ ಹೇಳ್ಕೊಟ್ರು. ಬಟ್ ಹೆಂಗ್ ಕ್ಲಿಯರೆನ್ಸ್ ಗೋಲ್ಡ್ ಬೈ ಮಾಡೋದು ಹೇಳ್ಕೊಟ್ರು. ಈ ಗೋಲ್ಡ್ ಹೆಂಗ್ ಕ್ಲಿಯರ್ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ಲಿಲ್ಲ. ಒಂದು ಬಿಸ್ನೆಸ್ ಮಾಡಿದ್ವಿ, 2 ಬಿಸ್ನೆಸ್ ಮಾಡಿದ್ವಿ, ಔಟ್ಸೈಡ್ ಸಿಕ್ದವ್ರಿಗೆ ಅದನ್ನ ಸೇಲ್ ಮಾಡಿದ್ವಿ. ನಾಮಿನಲ್ ಬಿಸ್ನೆಸ್ 500 ರೂಪಾಯಿ 1000 ರೂಪಾಯಿ ಬಂದ್ರೆ ವೀರ ಹ್ಯಾಪಿ, ಓಕೆ 500 ರೂಪಾಯಿ ಬಂತು, 1000 ರೂಪಾಯಿ ಬಂತು ಪರ್ ಡೇ ಎಕ್ಸ್ಪೆನ್ಸಸ್ಗೆ ಅಂತ. 3 ಬಿಸ್ನೆಸ್ ಆದ್ಮೇಲೆ ಆಲ್ ಆಫ್ ದಿ ಸಡನ್, ಇಲ್ಲ ನಾನು ನಿಮ್ ಜೊತೆ ಪಾರ್ಟ್ನರ್ಶಿಪ್ ಮಾಡೋಕ್ಕಾಗಲ್ಲ, ನೀನ್ ನಿನ್ ದಾರಿ ನೋಡ್ಕೊ, ನಾನು ನನ್ನ ದಾರಿ ನೋಡ್ಕೊಂತೀನಿ ಅಂತ ಅವ್ರಿಗೇನೋ ಪ್ರಾಬ್ಲಮ್ ಆಯ್ತು ಕಂಪನಿಲಿ ಅಂದ್ಬಿಟ್ಟು ಕೈ ಬಿಟ್ರು. ಆ ಟೈಮಲ್ಲಿ ಐ ಟುಕ್ ಎ ಸ್ಟ್ರಾಂಗ್ ಡಿಸಿಷನ್. ಬಂದ್ಬಿಟ್ಟಿದ್ದೀನಿ, ಫೀಲ್ಡ್ಗೆ ಇಳಿದಿದ್ದೀನಿ. ಇದಕ್ಕೂ ಮುಂಚೆ ಮಾಡಿರೋ ಬಿಸ್ನೆಸ್ ಎಲ್ಲಾನು ಕೈ ಸುಟ್ಕೊಂಡಿದ್ದೀನಿ. ಏನ್ ಮಿಸ್ಟೇಕ್ ಮಾಡಿದೆ ಅಂದ್ರೆ, ಅಟ್ ಅ ಟೈಮ್ ಬೆಳಗ್ಗೆ ಕಾಲೇಜು, ಮಧ್ಯಾಹ್ನ ಬಿಸ್ನೆಸ್, ಈವ್ನಿಂಗ್ ಮತ್ತೆ ಕೆಲಸ, ಇದೆಲ್ಲ ಮಿಸ್ಟೇಕ್ಸ್ ಮಾಡಿದ್ರಿಂದ ಅವತ್ತು ನಾನು ಡಿಸೈಡ್ ಮಾಡಿದೆ ಬಿಸ್ನೆಸ್ಸೇ ಮಾಡಬೇಕು, ನಾನು ಮಾಡಿರೋ ಬಿಸ್ನೆಸ್ಸೇ ಮಾಡಬೇಕು, ಇದೇ ಬಿಸ್ನೆಸ್ ಅಲ್ಲಿ ಸರ್ವೈವ್ ಆಗೋಣ ಅಂತ. ಐ ಟುಕ್ 2 years ಅರೌಂಡ್ ಟು ಜಸ್ಟ್ ಟು ಅಂಡರ್ಸ್ಟ್ಯಾಂಡ್ ದಿ ಫೀಲ್ಡ್. ಬೇಸಿಕಲಿ ಏನು ನನ್ನ ಎಷ್ಟು ವರ್ಷದ ಹಿಂದೆ ಸರ್, ಇಟ್ ಈಸ್ ಅರೌಂಡ್ 2019 ಐ ಸ್ಟಾರ್ಟೆಡ್ ಬಿಸ್ನೆಸ್. ಗೋಲ್ಡ್ ಬಿಸ್ನೆಸ್? ಎಸ್, ಬೈಯಿಂಗ್ ಅಂಡ್ ಸೆಲ್ಲಿಂಗ್. ಓನ್ಲಿ ಬೈಯಿಂಗ್ ಸೆಲ್ಲಿಂಗ್ ಅಂದ್ರೆ ಇಟ್ಸ್ ಲೈಕ್ ಎ ಟ್ರೇಡಿಂಗ್. ನಮ್ದು ಟ್ರೇಡಿಂಗ್. ಓಕೆ. ಸೊ 2 years ಅರ್ಥ ಮಾಡ್ಕೊಂಡ್ರಿ ಬಿಸ್ನೆಸ್ ನ? ಎಸ್ ಸರ್. 2019 ಸ್ಟಾರ್ಟ್ ಮಾಡಿದ್ವಿ. ಆಲ್ ಆಫ್ ದಿ ಸಡನ್ ಲಾಕ್ಡೌನ್ ಸ್ಟಾರ್ಟ್ ಆಗೋಯ್ತು. ಲಾಕ್ಡೌನ್ ಇಂದ ಏನಾಗೋಯ್ತು ಅಂದ್ರೆ, ತುಂಬಾ ಅವರು ಹೊರಗಡೆ ಓಡಾಡಕ್ಕೆ ಚಾನ್ಸಸ್ ಇರಲಿಲ್ಲ. ಬಟ್ ಅದು ನನಗೆ ಅಡ್ವಾಂಟೇಜ್ ಆಯ್ತು, ಬಿಕಾಸ್ ನಾನು ಮೀಡಿಯಾದಲ್ಲಿ ಇದ್ದಿದ್ದ ಕಾರ್ಡ್ ಅನ್ನ ನನ್ನ ಹತ್ರ ಇತ್ತು. ಆ ಟೈಮಲ್ಲಿ ಏನ್ ಮಾಡ್ತಿದ್ರೆ, ಮೀಡಿಯಾ ಅಂತ ಹೇಳ್ಕೊಂಡು ಬಿಸ್ನೆಸ್ ಮಾಡ್ತಿದ್ವಿ. ತುಂಬಾ ಜನಕ್ಕೆ ನೀಡ್ ಇತ್ತು, ಎಲ್ರಿಗೂ ಭಯ ಸ್ಟಾರ್ಟ್ ಆಗಿತ್ತು. 6 ತಿಂಗಳು 1 ವರ್ಷ ಲಾಕ್ಡೌನ್ ಆದಾಗ ಇನ್ಕಮ್ಸ್ ಇರಲಿಲ್ಲ ಯಾರಿಗೂ. ಸೊ ಫಸ್ಟ್ ಜನಕ್ಕೆ ಬರೋದೇನಂದ್ರೆ, ನನ್ನ ಹತ್ರ ಗೋಲ್ಡ್ ಇದೆ, ಸೇಲ್ ಮಾಡಿದ್ರೆ ದುಡ್ಡು ಬರುತ್ತೆ. ಆ ಟೈಮಲ್ಲಿ ಒಂದಷ್ಟು ಒಳ್ಳೆ ಮಾರ್ಜಿನ್ ಬಿಸ್ನೆಸ್ ನಾನು ಮಾಡ್ಕೊಂಡೆ. ನಮ್ಮ ಬ್ರದರ್ ಇದ್ರು, ಅವ್ರು ನಂಗೆ ಸಪೋರ್ಟ್ ಮಾಡ್ತಾ ಇದ್ರು. ಆ ಟೈಮಲ್ಲಿ ಮಾರ್ಜಿನ್ ಬಿಸ್ನೆಸ್ ಮಾಡಿದಾಗ ನಾನು ಏನ್ ಮಾಡಿದೆ, ಒಂದಷ್ಟು ಬಂದು ಪ್ರಾಫಿಟ್ ದುಡ್ಡನ್ನ ನಾನು ಸಾಲ ತೀರ್ಸಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೆ ಸರ್. 2019 to 20 ಐ ಕ್ಲಿಯರ್ಡ್ ಅರೌಂಡ್ ಒಂದು 30 lakh rupees ಸಾಲನ ನಾನು ತೀರ್ಸ್ಕೊಂಡೆ 1 ವರ್ಷದಲ್ಲಿ ದುಡ್ದು. ಸೊ 21 ಬಂದ್ವಿ, 2020 ಮದುವೆ ಆಯ್ತು, 21 ಬಂದ್ವಿ. ಬಟ್ ಬಿಸ್ನೆಸ್ ಬಂದಾಗ ಏನಿತ್ತು ಅಂದ್ರೆ, ಒಂದು ಆಫೀಸ್ ಇರ್ಲಿಲ್ಲ, ನೋ ಆಫೀಸ್. ನಮ್ಮ ಬ್ರದರ್ದ ಆಫೀಸ್ ಇತ್ತು, ಹೋಗಿ ಕುತ್ಕೊಂಡು ಅಲ್ಲಿ ಕುತ್ಕೊಂತಿದ್ದೆ. ಇಲ್ಲಾಂದ್ರೆ ನನ್ನ ಪಾರ್ಟ್ನರ್ ಯಾವ್ದಾದ್ರು ಲೀಡ್ ಗೇಟ್ ಬಂದ್ರೆ ಹೋಗೋದು, ಮಾರ್ಕೆಟಿಂಗ್ ಮಾಡಬೇಕು, ಒಂದು ಕಂಪನಿ ರಿಜಿಸ್ಟರ್ ಮಾಡ್ಬೇಕಂತ ಗೊತ್ತಿರ್ಲಿಲ್ಲ. ಒಂದು ನೇಮ್ ಇಟ್ಟಿದೆ, ಬರೀ SSR ಗೋಲ್ಡ್ ಅಂತ, ಸುಮ್ಮನೆ ಮಾಡ್ತಿದ್ದೆ. ಒಂದಿನ ಒಬ್ರು ಅಂದ್ರು, ಹಂಗೆಲ್ಲ ಲೀಗಲ್ ಇಲ್ದ್ರ ಮಾಡಬಾರ್ದು, ರಿಜಿಸ್ಟರ್ ಮಾಡಿಸ್ಬೇಕು ಅಂದ್ರು. ದೆನ್ ವಿ ಗೋ ಟು ರಿಜಿಸ್ಟ್ರೇಷನ್ ಮಾಡಿದ್ವಿ ಪಾರ್ಟ್ನರ್ಶಿಪ್ ಫಾರ್ಮ್ ಆಗಿ. ಅದಾದ್ಮೇಲೆ ನಮ್ಮ ಆಲ್ ಆಫ್ ದಿ ಸಡನ್ ಇನ್ ಬಿಸ್ನೆಸ್ ಅಲ್ಲಿ ಇದ್ದಾಗ ನಮ್ಮ ಬ್ರದರ್ ಡೆತ್ ಆಗೋಯ್ತು ಸರ್. ಆನ್ ದಟ್ ಟೈಮ್ ನನಗೆ ಗೊತ್ತಿಲ್ಲ, ನಮ್ಮ ಮನೆ ಸಾಲ 80 ಲಕ್ಷ ಇದೆ ನಮ್ಮ ಬ್ರದರ್ದು ಅಂತ. ದಟ್ ಈಸ್ ವೆರಿ ಹಾರ್ಡೆಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ನೋಡಿದ್ದು. ಬಿಕಾಸ್ ಯಾಕಂದ್ರೆ 80 ಲಕ್ಷ ರೂಪಾಯಿಗೆ ನಾನು ಅಸೆಟ್ಸ್ ಎಲ್ಲ ಕೊಟ್ಟರು 20 ಲಕ್ಷ ಬರ್ತಿಲ್ಲ. ಸೊ ಆ ಟೈಮಲ್ಲಿ ತುಂಬಾ ಡಿಪ್ರೆಷನ್ಗೆ ಹೋದೆ. ಡಿಪ್ರೆಷನ್ಗೆ ಹೋದಾದ್ಮೇಲೆ ಒಂದು 6 months ಹೈಡ್ ಆಗ್ಬಿಟ್ಟೆ. ನಾನು ಬಿಸ್ನೆಸ್ ಮಾಡ್ತಾ ಇರಲಿಲ್ಲ, ಯಾರ ಕಾಲ್ಗೂ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ. ಸ್ಟಾರ್ಟೆಡ್ ಪ್ರೆಷರ್ ಸ್ಟಾರ್ಟ್ ಆಗೋಯ್ತು, ನಿಮ್ ಬ್ರದರ್ ಇಷ್ಟು ದುಡ್ಡು ಕೊಡ್ಬೇಕು, ಅಷ್ಟು ದುಡ್ಡು ಕೊಡ್ಬೇಕು ಅಂತ. ಬಿಕಾಸ್ ಈ ಹ್ಯಾಡ್ ಅ ವೆರಿ ಗುಡ್ ಫೇಸ್ ಮಾರ್ಕೆಟ್ ವ್ಯಾಲ್ಯೂ ಇತ್ತು. ಯಾವ್ದು ವಿತೌಟ್ ಒಂದು ಸಿಂಗಲ್ ಚೆಕ್ ಹಿಡಿದ್ರೆ 80 ಲಕ್ಷ ಜನ ಲೆಂಡಿಂಗ್ ಮಾಡಿದ್ರು ನಮ್ಮ ಬ್ರದರ್ಗೆ. ಸೊ ಆನ್ ಪರ್ಟಿಕ್ಯುಲರ್ ದಟ್ ಟೈಮ್ ನಾನು ಡಿಸೈಡ್ ಮಾಡಿದೆ, ಇಲ್ಲ ನಮ್ಮ ಬ್ರದರ್ ವ್ಯಾಲ್ಯೂ ಇಂಪಾರ್ಟೆಂಟ್, ನನಗೆ ಇಷ್ಟು ವರ್ಷ ನಾವು ಕಾಪಾಡ್ಕೊಂಡ್ಬಂದ್ರೆ ಮರ್ಯಾದೆ ಇಂಪಾರ್ಟೆಂಟ್ ಅಂದ್ಬಿಟ್ಟು ಎಲ್ಲರಿಗೂ ಕಮಿಟ್ಮೆಂಟ್ ಕೊಟ್ಟೆ. ನಾನು ಅನದರ್ 1 or 2 years ಒಳಗಡೆ ನಿಮ್ ಸಾಲ ನಾನು ಕ್ಲಿಯರ್ ಮಾಡ್ತೀನಿ. ಕ್ಲಿಯರ್ ಮಾಡಿದ್ರಾ? ಎಸ್ ಸರ್, ವಿತಿನ್ 6 months ಅಲ್ಲಿ ಕ್ಲಿಯರ್ ಮಾಡಿದೆ. I'll come back to you. Very nice. You cleared all the loans. Really appreciate. ಆ ಕ್ಲಿಯರ್ ಮಾಡೋ ಒಂದು ಮೈಂಡ್ ಸೆಟ್ ಕೊಟ್ಟಿದೆ ಯಾರಂದ್ರೆ ಇವನ್ ನಮ್ಮ ಬ್ರದರ್ ಸರ್. ಯಾಕೆಂದ್ರೆ ಅದಕ್ಕೂ ಮುಂಚೆ ಒಂದು ಇನ್ಸಿಡೆಂಟ್ ಅಲ್ಲಿ ಸ್ಟೆಕ್ ಆಗಿದೆ. ಯಾರನ್ನೊಬ್ಬರ ನಂಬಿ ದ ಫಸ್ಟ್ ಥಿಂಗ್ ಏನಂದ್ರೆ, ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನನ್ನ ಇನ್ವೆಸ್ಟ್ಮೆಂಟ್ ವಾಸ್ 1.5 lakh. ಅದು ನಮ್ಮ ಬ್ರದರೇ ಕೊಟ್ಟಿದ್ದು, ನೀನೇನಾದ್ರು ಮಾಡು, ಚೆನ್ನಾಗಿರು, ತಗೋ ಹಿಡ್ಕೋ ದುಡ್ಡನ್ನ ಅಂತ. ಫಸ್ಟ್ ಬಿಸ್ನೆಸ್ ಅಲ್ಲೇನೆ 40,000 ಲಾಸ್ ಆದೆ. ಸೊ ನನ್ನ ಕ್ಯಾಪಿಟಲ್ 1,10,000. ಅಲ್ಲಿಂದ ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ಹೋಗ್ತಾ ಹೋಗ್ತಾ ಒಂದು ಬ್ರಾಂಚ್ ಮಾಡಿದ್ವಿ, ಆಫೀಸ್ ಮಾಡಿದ್ವಿ, ಅದನ್ನ 2 ಬ್ರಾಂಚ್ಗೆ ಎಕ್ಸ್ಪೆನ್ಷನ್ ಮಾಡಿದ್ವಿ. ಯಾರೊಬ್ರು ಬಂದ್ರು, ನಿಂಗೆ ಮಲ್ಟಿ ಕ್ವಾಂಟಿಟಿ ಇನ್ಕ್ರೀಸ್ ಮಾಡ್ಕೊಡ್ತೀನಿ ಅಂತ ಅಂದ್ರು. ಅವ್ರನ್ನ ನಂಬಿ ನಾನು 40 ಲಕ್ಷ ಔಟ್ಸೈಡ್ ಇಂದ ಮಗೇನ್ ಸಾಲಗಳನ್ನ ತಂದಿ ಮಾಡಿ ಎಲ್ಲ ಮಾಡಿ ಕೊಟ್ಟಿದ್ದ ಟೈಮಲ್ಲಿ ಲಾಸ್ ಆದೆ. 40 lakhs rupees ಒಂದೇ ನೈಟ್ ಅಲ್ಲಿ ಕಳ್ಕೊಂಡೆ. ಅವಾಗ ನನ್ನ ಏಜು
ಜಸ್ಟ್ 24-25 ಇಯರ್ಸ್. ನಮ್ಮ ಬ್ರದರ್ ಅವಾಗ ಒಂದು ಮಾತಂದ್ರು, ನೀನ್ ದುಡಿಯಕ್ಕಾಗಿಲ್ಲ ಅಂದ್ರೆ ನಾವು ಸಾಲ ತೀರ್ಸೋದಕ್ಕೆ ಬೇರೆ ಏನಾದ್ರು ವೇ ಹುಡ್ಕೋಣ ಅಂತ ಒಂದು ಮಾತು ಧೈರ್ಯ ಕೊಟ್ಟಿದ್ರು. ಸೊ ಆ ಟೈಮಲ್ಲಿ ಅನ್ಕೊಂಡಾಗ ನಾನೇನ್ ಮಾಡಿದೆ, ಓಕೆ ನಾನು ಮತ್ತೆ ದುಡಿಯಕ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ ಇನ್ನೇನ್ ಸಾಲ ತೀರಿಸಬೇಕು, ನನ್ನ ಸಾಲ ತೀರ್ತು. ನಮ್ಮ ಬ್ರದರ್ ಡೆತ್ ಆದಾಗ ಅಗೇನ್ 80 lakh rupees ಮತ್ತೆ ರೆಸ್ಪಾನ್ಸಿಬಿಲಿಟಿ ತಗೊಂಡೆ. 6 months ಆದ್ಮೇಲೆ ಕಮ್ ಬ್ಯಾಕ್ ಆದಾದ್ಮೇಲೆ ನಾನು ಹೇಳಿದ್ದೆ ಅವ್ರಿಗೆ 1 year ಟೈಮ್ ಕೊಡಿ, ಬಟ್ ಇಂಟ್ರೆಸ್ಟ್ ಕೇಳಬೇಡಿ ಅಂತ. 6 months ಒಳಗಡೆ ಅದೇ ಎಫರ್ಟ್ ಅದೇ ಜೋಶಲ್ಲಿ ಮತ್ತೆ ನಾನು ಹೆಂಗೆ ಸ್ಟಾರ್ಟ್ ಮಾಡ್ತಿದ್ದೋ ಡಬಲ್ ಮಾಡ್ಕೊಂಡೆ ವರ್ಕ್ ಎಕ್ಸ್ಪೀರಿಯನ್ಸ್ ನ. 80 lakh rupees ಅರೌಂಡ್ 6 to 7 months ಒಳಗಡೆ ಕಂಪ್ಲೀಟ್ ಜೀರೋ ಮಾಡಿದೆ ಸರ್. ವೆರಿ ಐ ವಿಲ್ ಕಮ್ ಬ್ಯಾಕ್ ಟು ಯು ಡಿಯರ್. ವಿಶ್ವ ಸರ್, ಸ್ಟಾರ್ಟ್ಅಪ್ ಇದ್ದೀರಾ, ಹೌದು ಸರ್. ಹೇಗೆ ಅನಿಸ್ತಾ ಇದೆ? 6 months ಇಂದ 15 ವರ್ಷ ಕೆಲಸ ಮಾಡಿದ್ರಿ, ಹೌದು ಸರ್. ಫಾರಿನ್ ಅಲ್ಲಿ ಇದ್ರಿ, ಈಗ ಬಂದು BTL 1.5 ವರ್ಷ ಪ್ರತಿ ಬುಧವಾರ ಬೆಳಗ್ಗೆ ಟೈಕೂನ್ಮೆಂಟ್ ಕ್ಲಾಸ್ ಅಲ್ಲಿ ಐ ರಿಮೆಂಬರ್ ಎಲ್ಲರ ಜೊತೆ ಕ್ವಶನ್ಗಳು ಕೇಳೋದನ್ನ, ಅವ್ರ ಕ್ವಶನ್ ಕೇಳೋದನ್ನ ಕೇಳಿಸ್ಕೊಂಡಿದ್ರಿ. ಈಗ ನಿಮ್ದೇ ಸಂಸ್ಥೆ ಸ್ಟಾರ್ಟ್ ಮಾಡಿದೀರಾ, 6 months ಆಯ್ತಾ? ಹೌದು, 6 months ಆಯ್ತು. ಸೊ ಹೌ ಆರ್ ಯು ಫೀಲಿಂಗ್ ಇನ್ ದಿಸ್ ಜರ್ನಿ? ಸ್ಟಾರ್ಟ್ಅಪ್ ಪ್ರಾಬ್ಲಮ್ಸ್ ಏನಿದೆ? ಖುಷಿ ಆಯ್ತು ಸರ್. ಯಾಕೆಂತ ಹೇಳಿದ್ರೆ ನಾನು ಬಿಸ್ನೆಸ್ ಫಸ್ಟೇ ನಾನೊಂದು ಫೌಂಡೇಶನ್ ಹಾಕೊಂಡಿದ್ದೆ. ಬಿಸ್ನೆಸ್ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ರಿಂದ ನನಗೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಲಿಕ್ಕೆ ನನಗೊಂದು ಸುಲಭವಾಯಿತು. ಈಗ ನಮ್ಮದು ಫಾರ್ಮರ್ಸ್ ಎಲ್ಲ ತುಂಬ ಪ್ರಾಬ್ಲಮ್ ಇದ್ದು, ಅರೆಕನ್ನಟ್ ಅದೆಲ್ಲ ಪ್ರಾಸೆಸಿಂಗ್ ಯಾವ ಥರ, ಮತ್ತು ಅವರಿಗೆ ಟ್ರಾನ್ಸ್ಪೋರ್ಟ್ ಇದೆಲ್ಲ ತುಂಬ ಸಮಸ್ಯೆ ಎಲ್ಲ ಇತ್ತು. ನಾವೇನಂತ ಹೇಳಿದ್ರೆ ನಮಗೆ ಅದರ ಅರೆಕನ್ನಟ್ಟಲ್ಲಿ ತುಂಬ ಕಾಂಪಿಟೇಟರ್ ಇದ್ರು ಸರ್. ಯಾಕೆಂದ್ರೆ ನಾನು ಜಾಸ್ತಿ. ಹೌದು ಸರ್, ಮೊದಲೇ ನಮಗೆ ಅಲ್ಲಿ ನಮ್ದು ಒಂದು ಊರಲ್ಲಿ ನಮ್ದು ಸೇರಿ ಒಂದು 9 ಶಾಪ್ ಉಂಟು ನಮ್ದು ಅಡಿಕೆದ್ದು. ಅದರಲ್ಲಿ ನಾನು ಸ್ಟಾರ್ಟ್ ಮಾಡಿದ್ರಿಂದ 3 months ಅಲ್ಲಿ ನಮಗೆ ಕಸ್ಟಮರ್ ಎಲ್ಲ ಜಾಸ್ತಿ ಆಯಿತು. ಅದನ್ನೆಲ್ಲ ನೋಡಿ ತುಂಬ ಪ್ರಾಬ್ಲಮ್ ಎಲ್ಲ ಮಾಡಿದ್ರು ಸರ್. ನಾನು ಮೊದಲೇ ಒಂದು ಬ್ಲೂ ಪ್ರಿಂಟ್ ರೆಡಿ ಸೆಟ್ ಮಾಡಿದ್ರಿಂದ ಎಲ್ಲ ನಾನು ಸೆಟ್ ಮಾಡಿದ್ದೆ. ನಮ್ಮದು APMC ಆಗಲಿ GST ಆಗಲಿ ಎಲ್ಲ ಸೆಟ್ ಆದಿದ್ರಿಂದ ನನಗೆ ಏನು ಪ್ರಾಬ್ಲಮ್ ಆಗಲಿಲ್ಲ ಸರ್. ಆದರೆ ನಾನು ಎಲ್ಲ ಕಸ್ಟಮರ್ ಇದು ಫಾರ್ಮರ್ ಮತ್ತು ವೆಂಡರ್ ಜೊತೆ ನಾನು 1 to 1 ಮಾತನಾಡಿದ್ರಿಂದ ನನಗೆಲ್ಲ ಒಂದು ಬಿಸ್ನೆಸ್ ಅಲ್ಲಿ ಒಂದು ಗ್ರಿಪ್ ಸಿಕ್ತು ಸರ್. ಓಕೆ, ಅಂದ್ರೆ ಪ್ರಾಬ್ಲಮ್ ಏನಿಲ್ಲ, ಪ್ರೇಯರ್ ಆಗಿದ್ದಕ್ಕೆ. ಪ್ರೇಯರ್ ಆಗಿ ಎಲ್ಲ ಸೆಟ್ ಮಾಡಿ. ಸೊ ವೆಲ್ ಪ್ರಿಪರೇಷನ್ ಗಿವ್ಸ್ ಯು ಮೋರ್ ಕಂಟ್ರೋಲ್, ರೈಟ್? ಹೌ ಮೆನಿ ಆಫ್ ಯು ಅಗ್ರಿ? ತಯಾರಿ. ಸೊ ದಿಸ್ 1.5 year being in Israel, used to attend night time ಅಲ್ಲಿ ನಮ್ಗೆ ಇಲ್ಲಿ ಟೈಮ್ ಚೇಂಜ್ ಇತ್ತು ಅನ್ಸುತ್ತೆ. 4 hours ಚೇಂಜ್ ಇತ್ತು. ರೆಕಾರ್ಡಿಂಗ್ ಜಾಸ್ತಿ ನೋಡ್ತಾ ಇದ್ರೆ ಲೈವ್ ಅಟೆಂಡ್ ಮಾಡ್ತಾ ಇದ್ರಿ ಸರ್. ವೆರಿ ನೈಸ್. ಸೊ ಹೌ ಕಾನ್ಫಿಡೆಂಟ್ ಯು ಆರ್ ಅಬೌಟ್ ಬಿಸ್ನೆಸ್ ನೌ? ಈಗ ತುಂಬಾ ಖುಷಿ ಆಗ್ತಾ ಉಂಟು. ಯಾಕೆಂತ ಹೇಳಿದ್ರೆ ನಾವೊಂದು ಲಕ್ಷಾಂತರ ದುಡ್ಡನ್ನು ಇನ್ವೆಸ್ಟ್ ಮಾಡಿ ನಾಡಿದ್ದು ಲೂಸ್ ಮಾಡೋದಕ್ಕಿಂತ ಮೊದಲೇ ಕಲ್ತು ಪ್ರಿಪೇರ್ ಮಾಡಿ ನಾವೊಂದು ಬಿಸ್ನೆಸ್ ಅಲ್ಲಿ ಮುಂದೆ ಹೋಗ್ಬೇಕಂತ ನನಗೆ ಇಸ್ರೇಲಲ್ಲೇ ನನಗೆ ಮೈಂಡ್ ಸೆಟ್ ಬಂದಿತ್ತು BTಗೆ ಸೇರಿದ ನಂತರ. ಮತ್ತೆ ನಮ್ಮ ವೈಫ್ ತುಂಬ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ರು. 2 ಮಕ್ಕಳನ್ನು ನೋಡಿ ಅವ್ರ ಮನೆಯಲ್ಲೆಲ್ಲ ನೋಡಿಕೊಂಡು, ಮತ್ತೆ ಆಲ್ರೆಡಿ ನಮಗೆ ಅಗ್ರಿಕಲ್ಚರ್ ಇದ್ದಿದ್ದರಿಂದ ಅವರು ಅದನ್ನು ಹ್ಯಾಂಡಲ್ ಮಾಡಿ ನಾನು ಅದನ್ನು ಸಾಲ ಎಲ್ಲ ತೀರಿಸಿ ಇಲ್ಲಿ ಬಂದಿದ್ರಿಂದ ನನಗೆ ಒಂದು ಬಿಸ್ನೆಸ್. ವೈಫ್ ಡೈಮಂಡ್ ಮೆಂಬರ್ ನೋಡಿದಾರ ಕ್ಲಾಸಸ್? ಅವ್ರದ್ದು ಸಹ ಒಂದು ಬಿಸ್ನೆಸ್ ಉಂಟು ಸರ್. ಅವ್ರದ್ದು ಸೆಪರೇಟ್ ಬಿಸ್ನೆಸ್ ಇದೆ? ಹೌದೌದು. ಅವರು ಏನದು ಜಾಸ್ಮಿನ್ ಇದು ಮಾಡ್ತಾ ಇದ್ದಾರೆ. ಗಿಡ ನೆಟ್ಟು ಜಾಸ್ಮಿನ್ ತೆಗೆದು ಇದು ಮಾಡ್ತಾರೆ. ಮಲ್ಲಿಗೆ. ಹೌದು, ಮಲ್ಲಿಗೆ. How many of you feel family diamond is the best? Good. ಯಾರ್ದು ಇನ್ನು ಫ್ಯಾಮಿಲಿ ಡೈಮಂಡ್ ಆಗಿಲ್ಲ ಅಂದ್ರೆ ಅರ್ಥ ನೀವು ಒಬ್ರು ಇದ್ದೀರಾ, ನಿಮ್ ವೈಫ್ ಯಾರು ಅಟೆಂಡ್ ಮಾಡ್ತಾ ಇಲ್ಲ ಕ್ಲಾಸ್ ಅಂತ ಲೆಕ್ಕ. ಮೇಕ್ ಶೋರ್ ದಟ್ ಒನ್ ಡೇ ದೇ ಆರ್ ಆಲ್ಸೋ ಇನ್ ದ ಸೇಮ್ ಜರ್ನಿ. ಮಂಜುನಾಥ್ ರೆಡ್ಡಿ ಅವ್ರ ವಿಶೇಷತೆ ಏನಪ್ಪಾ ಅಂದ್ರೆ, ಡೈಮಂಡ್ ತಗೊಂಡ್ಮೇಲೆ ನಮ್ಗೆ ಆನ್ಬೋರ್ಡಿಂಗ್ ಬರ್ತಾರೆ, ಇಲ್ಲ ಲೈಫ್ ಟೈಮ್ ತಗೊಂಡು ಪವರ್ ಆಫ್ ಸೈಲೆನ್ಸ್ ಬರ್ತಾರೆ. ಇವೆರಡೂ ಮಾಡ್ಲಿಲ್ಲ. ಡೈಮಂಡ್ ದುಡ್ಡು ಕೊಟ್ರು, ಲೈಫ್ ಟೈಮ್ ಡೈಮಂಡ್ ಕೊಟ್ರು, ಸ್ಟ್ರೇಟ್ ಕ್ವಾಂಟಮ್ ಬಂದ್ಬಿಟ್ರು. ಆಫ್ಲೈನ್ ಗೆ ಸ್ಟ್ರೇಟ್ ವಿ ಕಮ್ ಟು ಕ್ವಾಂಟಮ್, ರೈಟ್? ಸೊ ಹೌ ಇಸ್ ದ ಲೈಫ್ ಬಿಫೋರ್ BTA, ಆಫ್ಟರ್ ಜಾಯ್ನಿಂಗ್ BTA? ಸರ್ ಹೇಳ್ಬೇಕಂದ್ರೆ ಬಿಸ್ನೆಸ್ ಏನೋ ಬೆಳೆಸಿದೀವಿ, ಸಿಸ್ಟಮ್ಯಾಟಿಕ್ ಗೊತ್ತಿಲ್ಲ. ಹೆಂಗ್ ಯಾರಿಗೆ ಏನ್ ಕೆಲಸ ಕೊಡ್ಬೇಕು, ಕೆಲಸ ಕೊಟ್ರೆ ಅವ್ರು ಕರೆಕ್ಟಾಗಿ ಮಾಡ್ತಾರ ಇಲ್ವಾ, ಇನ್ವೆಸ್ಟ್ಮೆಂಟ್ ಮನಿ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲ. ಇವೆಲ್ಲಾನು ನಾನು BTಗೆ ಬಂದಿದ್ದೆ ಅದಕ್ಕೆ, ಮೈನ್ ಹುಡ್ಕ್ಲಾಡಿದ್ದೆ ಅದಕ್ಕೆ ಸರ್. ನಾನು ಏನ್ ಸಿಸ್ಟಮ್ಯಾಟಿಕ್ ಇಲ್ಲಿ ನಾವು ಕಲಿಬೇಕು ಅಂತ ಹೇಳ್ಬಿಟ್ಟು BTಗೆ ಬಂದ ಮೇಲೆ ಒಂದೊಂದೇ ಸೆಟಪ್ ಮಾಡಿದೀವಿ ಸರ್. ಫಸ್ಟ್ ಲೇಬರ್ಗೆ ಯಾರ್ಗ್ ಏನ್ ಚೆಕ್ ಲಿಸ್ಟ್ ಅನ್ನೋದು ಕಲ್ತಿದ್ದೀನಿ. ಫಸ್ಟ್ ಚೆಕ್ ಲಿಸ್ಟ್ ಅಂದ್ರೆ ಯಾರ್ಗ್ ಏನ್ ಕೆಲಸ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಫಸ್ಟ್ ಪ್ರತಿಯೊಬ್ಬರಿಗೆ ಚೆಕ್ ಲಿಸ್ಟ್ ಮಾಡಿಸಿದ್ದೀನಿ. ಇದು ಇಲ್ಲಿ ಬಂದಾದ್ಮೇಲೆ ನೀಟಾಗಿ ಮಾಡಿದೀರಾ? ಎಸ್ ಸರ್, ಎಸ್ ಸರ್. ಅವ್ರು ಕೊಟ್ಟಿದ್ದೀರಾ ಅಥವಾ ನೀವು ಇಟ್ಕೊಂಡಿದ್ದೀರಾ? ಸರ್ ಅವ್ರು ಫಸ್ಟ್ ಎಲ್ಲ ನೀಟಾಗಿ ಮಾಡಿ ಅವ್ರು ಕೊಟ್ಬಿಡ್ತೀನಿ, ನಿನ್ ಕೆಲಸ ಇದು ಓಕೆ ಅಂತ ಹೇಳ್ಬಿಟ್ಟು ಅವ್ರ ಕೆಲಸನ. ಯಾಕಂದ್ರೆ ಬೆಳಗ್ಗೆ 9 ಗಂಟೆಗೆ ಬಂದ್ರೆ ಮಧ್ಯಾಹ್ನ ಊಟ ಟೈಮ್ ಅಲ್ಲಿ ಗಂಟೆ ಏನಾದ್ರು ಮಾಡ್ಬೋದು, ಎಷ್ಟಾದ್ರೂ ಏನೋ ಒಂದು 4 ಜನರಲ್ಲಿ ಒಬ್ರು ಅವ್ರು ಎಷ್ಟು ಕೆಲಸ ಮಾಡ್ತಾರೋ ಏನ್ ಮಾಡ್ಬೇಕು ಎಲ್ಲ ಊಟ ಟೈಮ್ ಆಯ್ತಾ ಹೋಗ್ತಾರೆ, ಸಾಯಂಕಾಲ ಡ್ಯೂಟಿ ಟೈಮ್ ಆಯ್ತಾ ಹೋಗ್ತಾರೆ, ಅಷ್ಟೇ ಅವ್ರ ಕೆಲಸ. ಇವಾಗ ಎಲ್ಲ ನಿನ್ ಕೆಲಸ ಇದು ಅಂತ ಅವ್ರಿಗೆ ಗೊತ್ತಾದ್ರೆ ಅವ್ರು ಕೆಲಸ ಮಾಡ್ತಾರೆ. ಇವಾಗ ಅವ್ರಿಗೆ ಏನ್ ಕೆಲಸ ಕೊಡ್ಬೇಕು ಅಂತ ಹೇಳಿ ನನಗ್ ಗೊತ್ತಿರ್ಬೇಕಲ್ವಾ ಫಸ್ಟ್ ಸರ್. ಏನೋ ಇವಾಗ ಒಂದು ಫಸ್ಟ್ 3-4 ಜನದಿಂದ ಕೆಲಸ ಸ್ಟಾರ್ಟ್ ಮಾಡಿದೆ, ಒಂದು 10 ಜನ ಮಾಡಿದೆ,
10 ಜನದಲ್ಲಿ ಇವಾಗ ಮಾಡೋರು ಮಾಡ್ತಾರೆ, ಮಾಡದೇ ಇರೋರು ಮಾಡದೇ ಇರ್ತಾರೆ ಅಷ್ಟೇ. ಮತ್ತೆ ಇದಾದ್ಮೇಲೆ ಚೆಕ್ ಲಿಸ್ಟ್ ಆಯ್ತು. ಮತ್ತೆ ಸಪ್ರೇಟ್ ಆಗಿ ಇವಾಗ ಇದ್ರಕ ಒಂದು ಮ್ಯಾನೇಜರ್ ಬೇಕು ಅಂತ ಮಾಡಿದೆ. ಮ್ಯಾನೇಜರ್ ಆದ್ಮೇಲೆ ನಮ್ದು ಡೋರ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಒಂದು ಪ್ರೊಡಕ್ಷನ್ ಮ್ಯಾನೇಜರ್ ಮಾಡಿದೆ, ಅಕೌಂಟ್ ಸಪ್ರೇಟ್ ಮಾಡಿದೆ, ಚೆಕ್ ಲಿಸ್ಟ್ ಮಾಡಿದೆ, ಮತ್ತೆ ಡ್ಯಾಶ್ ಬೋರ್ಡ್ ರೆಡಿ ಮಾಡಿಸಿದೆ. ಎಲ್ಲಾನು ಒಂದು ಸಿಸ್ಟಮ್ಯಾಟಿಕಲ್ ಮಾಡಿದ್ದೀನಿ ಸರ್. ಈಗ ಸಿಸ್ಟಮ್ಯಾಟಿಕ್ ಮಾಡ್ಬಿಟ್ಟು ಈಗ ಆರಾಮಾಗಿ ಏನಂತಂದ್ರೆ ಇವಾಗ ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ನಮ್ದೇನು ತೊಂದರೆ ಇಲ್ಲ. ಈಗ 2 days ನಾವ್ ಇಲ್ಲ ಅಂತಂದ್ರೂ ಅವ್ರ ಪಾಡ್ಗೆ ಅವ್ರ ಕೆಲಸ ಆರ್ಡರ್ ಬರೋದು ಹೋಗ್ತದೆ, ಹೋಗೋದು ಹೋಗ್ತದೆ, ಡೆಲಿವರಿ ಹೋಗೋದು ಹೋಗ್ತದೆ, ಬರೋ ಆರ್ಡರ್ ಬರ್ತದೆ. ಮತ್ತೆ ಯಾರಿಗೆ ಏನ್ ರೆಸ್ಪಾನ್ಸ್ ಕೊಡ್ಬೇಕು, ಏನ್ ಡಿಸೈನ್ಸ್ ಅವರೆಲ್ಲ ಮಾತಾಡ್ತಾರೆ. ಮೈನ್ ಏನಂತಂದ್ರೆ ಈಗ ನಾವು ನೆಕ್ಸ್ಟ್ ಬಿಸ್ನೆಸ್ ಕೂಡ ಮಾಡ್ಬೋದು ಅನ್ನೋ ಧೈರ್ಯ ನನಗೆ ಬಂದಿದೆ ಸರ್. ನೆಕ್ಸ್ಟ್ ಇನ್ನೊಂದ್ 2-3 ಬಿಸ್ನೆಸ್ ಮಾಡ್ಬೋದು. 2-3 ಮಾಡ್ಬೋದು. ಆಲ್ರೆಡಿ 2 ಮಾಡ್ತಾ ಇದ್ದೀರಾ, ಇನ್ನೊಂದ್ 2-3 ಒಟ್ಟು ಎಷ್ಟು ಬಿಸ್ನೆಸ್ ಮಾಡ್ಬೇಕಂತಿದ್ದೀರಾ ಸರ್? ಒಂದು 10 years ಅಲ್ಲಿ ಒಂದು 10 ಬಿಸ್ನೆಸ್ ಮಾಡ್ಬೇಕಂತ ಇದ್ದೀನಿ ಸರ್. 10 ಬಿಸ್ನೆಸ್ ಮಾಡಿಸ್ಬೇಕಂತ ಇದ್ದೀನಿ. BTEಗೆ ಬರ್ದೇ ಹೋಗಿದ್ದು ಏನಿಲ್ಲ ಕಳ್ಕೊಂತಾ ಇದ್ರಿ ಅನ್ಸುತ್ತೆ ಸರ್. BTEಗೆ ಬರ್ದೇ ಹೋಗಿದ್ರೆ ನನ್ನ ಸರ್ಕಲ್ ಅಲ್ಲೇ ನಾನು ಅಲ್ಲೇ ಒದ್ದಾಡ್ತಾ ಇದ್ದೆ ಸರ್. ನಾನು ಆಚೆ ಬರಕ್ ಆಗ್ತಾ ಹ್ಯಾಪಿ ಬಾಸ್ ಆಗ್ತಾ ಇರ್ಲಿಲ್ಲ. 100% ಆಗಲ್ಲ ಸರ್, 100% ಆಗಲ್ಲ. ಕ್ವಾಂಟಮ್ ಬರ್ದೇ ಹೋಗಿದ್ರೆ ಏನಾಗಿರೋದು ಅನ್ಸುತ್ತೆ ಸರ್? ಕ್ವಾಂಟಮ್ ಬರ್ದೇ ಹೋಗಿದ್ರೆ ನಾನು ಅರ್ಧ ಕಲಿತಾ ಇದ್ದೆ. ಅದು ಸಕ್ಸಸ್ ಅಷ್ಟೊಂದೇನು ನಾನು ಕೊಡ್ತಾ ಇರ್ಲಿಲ್ಲ. ನೆಕ್ಸ್ಟ್ ಯಾಕಂದ್ರೆ ನಾನು ಸ್ಪೀಡಾಗಿ ಬಂದಿದ್ದೆ ಅದಕ್ಕೆ ಸರ್ ಮೇಯ್ನು. ಯಾಕಂದ್ರೆ ಇಲ್ಲಿ ಡೈಮಂಡ್ ಇಂದ 10 years, ಅದಾದ್ಮೇಲೆ ಕ್ವಾಂಟಮ್. ನಮ್ಗೆ ಕ್ವಾಂಟಮ್ ಅಲ್ಲಿ ಎಲ್ಲ ಸಪೋರ್ಟ್ 1 to 1 ಸಿಕ್ಬೋದು ಅಂತ ನಾನು ಕೇಳಿದ್ದೆ. ಅದಕ್ಕಾಗಿ ಸ್ಪೀಡಾಗಿ ಅಲ್ಲಿಗೆ ಬಂದ್ಬಿಟ್ಟೆ ಸರ್ ಡೈರೆಕ್ಟ್ ಆಗಿ. ನಾನು ಮೇಯ್ನ್ ಏನಂತಂದ್ರೆ ನನಗಿರೋ ಕ್ವಶನ್ಸ್ಗೆ ನನ್ಗೆ ಆನ್ಸರ್ಗಳು ಇಮಿಡಿಯೇಟ್. ಯಾಕಂದ್ರೆ ಸರ್ ಇವಾಗ ಒಂದ್ 3-2 ಬಿಸ್ನೆಸ್ ಮಾಡಿದ್ಮೇಲೆ ಈಗ 40 ಜನ ಇದ್ದಾರೆ ನನ್ನ ಹತ್ರ ಕೆಲಸ ಮಾಡೋರು. 40 ಜನದಲ್ಲಿ ಇವಾಗ 40 ಜನಕ್ಕೆ ನಾನು ಟೈಮ್ ಪಾಸ್ ಮಾಡಿಸ್ಬಿಟ್ರೆ ನನ್ಗೆ ಲಾಸ್ ಆಗುತ್ತೆ ಕಂಪನಿ. ನಿಜ. ಸಿಸ್ಟಮ್ಯಾಟಿಕ್ ಬೇಕು ನನಗೆ. ಇವಾಗ ಯಾರಿಗೇನ್ ಕೆಲಸ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಸಿಸ್ಟಮ್ಯಾಟಿಕ್ ಗೊತ್ತಾದ್ರೆ ನಾನು 40 ಜನ ಅಲ್ಲ 400 ಜನಕ್ಕೆ ಕೆಲಸ ಕೊಡ್ಬೋದು ನಾನು 100%. ಹಂಗಾಗಿ ನಾನು Damodar, thank you dear. So now I read like I listen your inspiration journey. Bandri, power of silence, diamond, power of silence, and ಮತ್ತೆ ಗ್ಯಾಪ್ ತಗೊಂಡ್ರಿ. Again ಬಂದ್ರಿ, straight away quantum ಮಾಡ್ರಿ. Yes sir. So can you tell me after BTA ಏನೆಲ್ಲ ಇಂಪ್ಲಿಮೆಂಟ್ ಮಾಡಿದ್ದೀರಾ? How are you feeling now? ಸರ್, BTAಗೆ ನಾನು ಆ್ಯಕ್ಚುಲಿ ಸಿಲ್ವರ್ ಮೆಂಬರ್ಶಿಪ್ಗೆ 299ನ 3 ಸರಿ ಪೇ ಮಾಡಿದ್ದೆ ಸರ್. ಬಟ್ 3 ಸರಿನೂ ಅಟೆಂಡ್ ಆಗಿರಲಿಲ್ಲ. ಆನ್ 4th ಟೈಮು ಮತ್ತೆ ಹಂಗೆ ರಿಪೀಟೆಡ್ ಬರ್ತಾ ಇದ್ದಾಗ ಸರಿ ಎಲ್ಲ ಟೈಮಲ್ಲಿ ಪೇ ಮಾಡಿಬಿಡೋದೇನಕ್ಕೆ ಒಂದ್ಸರಿ 1 ಕ್ಲಾಸ್ ತೊಗೊಂಡು ನೋಡೋಣ, ಓಕೆ ಆದರೆ ಕಂಟಿನ್ಯೂ ಮಾಡೋಣ, ಇಲ್ಲಾಂದ್ರೆ ಬೇಡ ಅನ್ನೋ ಒಂದು ಜಸ್ಟ್ ಆಪ್ಷನಲ್ ಆಗಿ ನಾನು ಎಂಟ್ರಿ ಕೊಟ್ಟಿದ್ದು. ಸೊ ಫಸ್ಟ್ ಕ್ಲಾಸ್ ಅಟೆಂಡ್ ಮಾಡಿದೆ. ಯಾಕೋ ಓಕೆ ನನಗೆ ಏನು ಬೇಕಾಗಿತ್ತು ಅಂದರೆ ಮೈನ್ ಥಿಂಗು ಕನ್ನಡದಲ್ಲಿ ಕೋಚ್ ಕೊಡೋರು ಯಾರೂ ಇರಲಿಲ್ಲ ಸರ್. ನಾವು ಯಾವಾಗಲೂ ಬರೀ ಇಂಗ್ಲೀಷ್ ಇಲ್ಲ ಹಿಂದಿಲಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ದವರು. ಸೊ ಅಲ್ಲಿ ನಾನು ಜಾಯ್ನ್ ಆದೆ. ಅಲ್ಲಾಗಿದ ತಕ್ಷಣ ನನಗೆ ಡೈಮಂಡ್ ಮೆಂಬರ್ಶಿಪ್ ನೀವು ಅಲ್ಲಿ ಆಫರ್ ಮಾಡಿದ್ರಿ. ಸೊ ನನಗೆ ಸಿಲ್ವರ್ಲೆ ಎಷ್ಟು ಸಿಗ್ತಿದೆಯಲ್ಲ, ನನ್ನ ಕಂಪನಿ ಟರ್ನ್ ಓವರ್ ತಕ್ಕನಂಗೆ ನಾನು ಬೆಳಿಬೇಕು ಅಂದಾಗ ನನ್ನ ಹತ್ರ ಇಲ್ದಿರೋ ನಾಲೆಡ್ಜ್ನ ನಾನು ಇಂಪ್ಲಿಮೆಂಟ್ ಮಾಡಲೇಬೇಕು ಅನ್ನೋದು ಒಂದು ಥಾಟ್ ಬಂದಾಗ ನಾನು ಡೈಮಂಡ್ ಮೆಂಬರ್ಶಿಪ್ಗೆ ಬಂದೆ ಸರ್. ಡೈಮಂಡ್ ಮೆಂಬರ್ ಆದ್ಮೇಲೆ ಫಸ್ಟ್ ಕ್ವಶನ್ ಕೇಳಿದೆ, ಏನ್ ಗೋಲ್ ಅಂತ ಹೇಳಿದೆ. 500 crore ಅಂದ್ರಿ. ಎಸ್ ಸರ್. ಅವತ್ತು ನಾನು ನಿಮ್ಗೆ ಹೇಳಿದೆ ಸರ್, ಇಲ್ಲ ಸರ್ ನಾನು ಗೋಲ್ಡ್ ಬಿಸ್ನೆಸ್ ಅಲ್ಲಿ ಇರೋದ್ರಿಂದ ನಾನು ನಂಬರ್ಸ್ ಬಿಗ್ ಆಗಿದೆ, ಬಟ್ ಆದ್ರೆ ನನಗೆ ರೂಟ್ಸ್ ಗೊತ್ತಿಲ್ಲ ಹೆಂಗ್ ಮಾಡಬೇಕು ಅಂತ. ಡೈಮಂಡ್ ಮೆಂಬರ್ಶಿಪ್ ಬಂದೆ, ಕ್ಲಾಸಸ್ ತಗೊಂತಿದ್ದೆ, ಸ್ವಲ್ಪ ಗ್ಯಾಪ್ ತಗೊಂತಿದ್ದೆ. ಬಟ್ ಐ ಸ್ಟಿಲ್ ರಿಮೆಂಬರ್ ಸರ್, POS ಬಂದೆ. POS ಬಂದಾಗ ಅಲ್ಲಿ 2 ವಿಷಯ ನಾನು ತಗೊಂಡೋದೆ ಮನೆಗೆ ಹೋಗ್ಬೇಕಾದ್ರೆ. ಒಂದು ಏನ್ ಅನ್ಕೊಂತೀನಿ ಅದು ಮಾಡಬೇಕು, 2ನೇದು ಪ್ಯಾಸಿವ್ ಇನ್ಕಮ್ ಜನರೇಟ್ ಮಾಡಬೇಕು ಅಂತ. ಸೊ ದೇರ್ ಐ ಸ್ಟಾರ್ಟೆಡ್ ಕೆರಿಯರ್. ನಾನು ಅಲ್ಲಿಂದ ಬಂದಾದ್ಮೇಲೆ ನನ್ನ ಕಂಪನಿ ಮಾರ್ಜಿನ್ ಇಂಟು 3x ಬಂತು ಸರ್. ಈವನ್ ಟರ್ನ್ ಓವರು 3x ತಂದೆ. ಅದಕ್ಕೂ ಮುಂಚೆ ಹೆಂಗಿತ್ತಂದ್ರೆ ಓಕೆ ಬಿಸ್ನೆಸ್ ಮಾಡ್ತಾ ಇದೀವಿ ಸರ್ಟೈನ್ 3 ಮೆಂಬರ್ 4 ಮೆಂಬರ್ಸ್ ಇದ್ರು ಎಂಪ್ಲಾಯೀಸು. ಅವ್ರಿಗೆ ಯಾವುದೇ ಒಂದು ಫೆಸಿಲಿಟೀಸ್ ಕೊಡ್ತಾ ಇರಲಿಲ್ಲ. ಬಿಸ್ನೆಸ್ ಮಾಡ್ತಿದ್ವಿ ಒಂದು 5 ಲಕ್ಷ 3 ಲಕ್ಷ ಬಂತು ಎಕ್ಸ್ಟ್ರಾ ಅಂದ್ರೆ ಮೋರ್ ದೆನ್ ಎನಫ್, ಸ್ಯಾಲ್ರಿಗಿಂತ ನಂಗೆ ಇದೇ ಬೆಸ್ಟು ಅಂತ ಫಿಕ್ಸ್ ಆಗಿದ್ದನು ಬಿಫೋರ್ BTE ಬಂದಾಗ ಬರ್ಬೇಕಾದ್ರೆ. BTE ಬಂದಾದ್ಮೇಲೆ ಸಿಸ್ಟಮ್ ಅರ್ಥ ಮಾಡ್ಕೊಂಡೆ, ಇಂಪ್ಲಿಮೆಂಟ್ ಹೆಂಗ್ ಮಾಡ್ಬೇಕು ಅಂತ ಅರ್ಥ ಮಾಡ್ಕೊಂಡೆ. ಮೈನ್ ಆಗಿ ಈ ಡಿಜಿಟಲ್ ವೈಸ್ ಅಲ್ಲಿ ಸರ್, ಡಿಜಿಟಲ್ ವೈಸ್ ಅಲ್ಲಿ ನಂದು ಸೆಟಪ್ ಇತ್ತು, ಬಟ್ ಯಾವ್ದು ಆಕ್ಟಿವ್ ಆಗಿ ಇಟ್ಕೊಂಡಿರ್ಲಿಲ್ಲ. ಯಾವ್ದಾದ್ರು ಏಜೆನ್ಸಿ ಕೊಡೋದು ಅವ್ರು ಮಾಡ್ಲಿಲ್ಲ ಅಂದ್ರೆ ನಾನು ತಲೆ ಕೆಡ್ಸ್ಕೊಂತ ಇರ್ಲಿಲ್ಲ. ಆಮೇಲೆ ಗೊತ್ತಾಯ್ತು ವೈಟೇಜ್ ಆಫ್ ಡಿಜಿಟಲ್ ಏನು ಅಂತ. ಅವಾಗ ನಾನು ಒಬ್ಬ ಮ್ಯಾನೇಜರ್ನ ಹೈಯರ್ ಮಾಡ್ಕೊಂಡೆ ಡಿಜಿಟಲ್ ಮಾರ್ಕೆಟಿಂಗ್ಗೆ ಕಂಪನಿಗೆ ಅಂತ. ಸೊ ನಾವು ವಿ ಯೂಸ್ ಟು ಗೆಟ್ ದಿ ಕಸ್ಟಮರ್ ಥ್ರೂ ಗೂಗಲ್. ನಮಗೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಗಿಂತ ಜಾಸ್ತಿ ನಿಮಗೆ ಗೂಗಲಲ್ಲೇ ಕಸ್ಟಮರ್ಸ್ ಬರ್ತಾರೆ. ಕಂಪನೀಸ್ ರಿವ್ಯೂಗೆ ಲೈವ್ ರಿವ್ಯೂಸ್, ಕಸ್ಟಮರ್ ಒನ್ಸ್ ಬಿಸ್ನೆಸ್ ಆದ್ಮೇಲೆ ರಿವ್ಯೂ ಕೊಡಕ್ಕೆ ಹೇಳ್ತೀವಿ. ನಿಮ್ಗೆ ಏನ್ ಅನಿಸ್ತು, ಬಿಸ್ನೆಸ್ ಇಸ್ ವರ್ಸ್ಟ್ ಅನ್ಸ್ರೆ ವರ್ಸ್ಟ್ ಅಂತ ಕೊಡಿ, ಬೆಸ್ಟ್ ಅನ್ಸ್ರೆ ಬೆಸ್ಟ್ ಅಂತ ಕೊಡಿ ಅಂತ. ಅದ್ರ ಜೊತೆಗೆ ಮ್ಯಾನೇಜರ್ಸ್ ನೇಮ್ನ ಮೆನ್ಷನ್ ಮಾಡಿಸ್ತೀವಿ ಸರ್. ಯಾಕೆ ಅಂದ್ರೆ ಸೊ ಮೋಸ್ಟ್ ಆಫ್ ದಿ ಕಸ್ಟಮರ್ಸ್ ಕಂಪನಿ ಪ್ರೊಫೈಲ್ನ ನೋಡಿ ಬರ್ತಾರೆ, ರಿವ್ಯೂಸ್ ಚೆಕ್ ಮಾಡ್ತಾರೆ. ಇವಾಗ ಎಲ್ಲ ಕಸ್ಟಮರ್ಸ್ಗಳು ತುಂಬಾ ಅಪ್ಡೇಟ್ ಆಗಿರೋದ್ರಿಂದ ರಿವ್ಯೂಸ್ ಚೆಕ್ ಮಾಡ್ತಾರೆ. ರಿವ್ಯೂಸ್ ಅಲ್ಲಿ ಫಸ್ಟ್ ನೋಡ್ತಾರೆ ಮ್ಯಾನೇಜರ್ಸು, ಯಾವ ಮ್ಯಾನೇಜರ್ಸ್ಗೆ ರೇಟಿಂಗ್ಸ್ ಜಾಸ್ತಿ ಇದೆ, ಯಾವ ಮ್ಯಾನೇಜರ್ಸ್ಗೆ ರಿವ್ಯೂ ಚೆನ್ನಾಗಿದೆ ಅಂತ. ಅದರಿಂದ ಇವಾಗ ನಾನು ಪರ್ ಮಂತ್ ಮಿನಿಮಮ್ 4 to 5 ಕಸ್ಟಮರ್ಸ್ ಬರೀ ನಮ್ಮ ರಿವ್ಯೂಸ್ ನೋಡಿ ಬರ್ತಾರೆ. ದೇರ್ ಆಲ್ ಲೈಕ್
HNI ಕಸ್ಟಮರ್ಸ್. ಅವರೆಲ್ಲ ಬರೋಕ್ಕಿಂತ ಮುಂಚೆ ಕ್ವಾಂಟಿಟಿ ಕೊಡೋಕ್ಕಿಂತ ಮುಂಚೆ ವೇರ್ ಯೂಸ್ ಟು ಡೀಲ್ ವಿತ್ ಲೈಕ್ 800 grams 1 kg ಸೇಲ್ ಮಾಡೋರು ಇರ್ತಾರೆ ಸರ್. ಆ್ಯಂಡ್ BTI ಬಂದಾದ್ಮೇಲೆ ಅದನ್ನ ಮೈನ್ ಡಿಜಿಟಲಿ ನಾನು ಆಕ್ಟಿವ್ ಆದೆ ಫುಲ್ ಆಗಿ. ದೆನ್ ಟೀಮ್ ಬಿಲ್ಡಿಂಗ್ ಸರ್. ಟೀಮ್ ಬಿಲ್ಡಿಂಗ್ ಅಲ್ಲಿ ಝೀರೋ ನಾಲೆಡ್ಜ್ ಅಲ್ಲಿ ಇದ್ದಿದ್ದು ನನಗೆ. BTI ಬಂದಾದ್ಮೇಲೆ ನನ್ನ ಹತ್ರ 3 members 4 members ಇದ್ದಿದ್ದು, ಇವತ್ತು ನನ್ನ ಹತ್ರ 16 members ವರ್ಕ್ ಮಾಡ್ತಾರೆ. 16 ಸೂಪರ್. 16 members ವರ್ಕ್ ಮಾಡ್ತಾರೆ. ಅದೆಲ್ಲದಕ್ಕಿಂತ ಮೈನ್ ಆಗಿ ಯಾವಾಗಲೂ ನಾನು ನನ್ನ ವರ್ಕ್ನ ನಾನೇ ಇನ್ವಾಲ್ವ್ ಆಗ್ತಿದೆ ಎಲ್ಲರಿಗೂ. ನೀವು ಒಂದಿನ ಹೇಳಿದ್ರಿ ಆಸ್ ಅ ಬಾಸ್ ಆಗಿ ಟೀಮ್ ಬಿಲ್ಡ್ ಮಾಡ್ಕೊಂಡು ಫ್ರೀ ಆಗ್ಬಿಟ್ಟು ನೀವು BTI ಕ್ಲಾಸಸ್ ಅಟೆಂಡ್ ಮಾಡಲೇಬೇಕು ಅಂತ. ದಟ್ಸ್ ವರ್ಡ್ ಈಸ್ ವೆರಿ ಟಚ್ ಮೀ. ಯಾಕಂದ್ರೆ ನಾನು ಅದಾದ್ಮೇಲೆ ನಾನು ತುಂಬಾ ವರ್ಕ್ನ ಸ್ಪ್ಲಿಟ್ ಮಾಡಿ ಸೆಕೆಂಡ್ ಲೆವೆಲ್ ಲೀಡರ್ನ ಬಿಲ್ಡ್ ಮಾಡಿದೆ ಸರ್ ನನ್ನ ಕಂಪನಿಲಿ. ಸೊ ಸೆಕೆಂಡ್ ಲೆವೆಲ್ ಲೀಡರ್ನ ಬಿಲ್ಡ್ ಮಾಡಾದ್ಮೇಲೆ ಏನಂದ್ರೆ ಐ ಯೂಸ್ ಟು ಫ್ರೀ ಇವಾಗ. ಸೊ ಅಪ್ಪು ಸರ್ ಹೇಳ್ದಂಗೆ ಮಾತಾಡಿದ್ವಿ, ಫ್ರೀಡಮ್ ಕಮ್ಸ್ ಬೈ ಕ್ರಿಯೇಟಿಂಗ್ ಲೀಡರ್ಸ್. ಎಸ್ ಸರ್, ದಟ್ ಇಸ್ ವೆರಿ ಟ್ರೂ ಸರ್. ಇವಾಗ ಏನ್ ಮಾಡಿದೆ ಅಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಗೆ ಒಂದು ಲೀಡರು, ಮಾರ್ಕೆಟಿಂಗ್ ಒಂದು ಲೀಡರು, ಟೆಲಿಕಾಲಿಂಗ್ ಟೀಮ್ ಒಂದು ಲೀಡರು, ಇವರೆಲ್ಲ ಆಪರೇಟ್ ಮಾಡಕ್ಕೆ ಒಂದು ಡೈರೆಕ್ಟರ್. ಅಪ್ಪು ಏನೋ ಹೇಳಿದ್ರು ಅಂತ ಹೇಳಿದ್ರಿ ಸರ್. ಅಪ್ಪು ಸರ್ ಹೇಳಿದ್ರು ಸರ್, ನಾವು ಬಿಸಿ ಇರಲ್ಲ ಬಟ್ ಮೆಂಟಲಿ ಬಿಸಿ ಇರ್ತೀವಿ. ಫಿಸಿಕಲಿ ಫ್ರೀ ಇರ್ತೀವಿ ಆಫೀಸಲ್ಲಿ, ಮೆಂಟಲಿ ಬಿಸಿ ಇರ್ತೀವಿ. ಸೊ ಫುಲ್ ಡೇ ಇವಾಗ ಏನ್ ಮಾಡ್ತಿದ್ದೆ ಅಂದ್ರೆ ಫಸ್ಟ್ ಎಲ್ಲ ಬಿಗ್ ನಂಬರ್ಸ್ ಬಂದಾಗ ನಾನು ಏನ್ ಮಾಡ್ತಿದ್ದೆ ಅಂದ್ರೆ ಫಸ್ಟ್ ನಾನೇ ಹೋಗ್ತಿದ್ದೆ. ಭಯ ಇರೋದೆಲ್ಲ ಒಂದ್ ಕಡೆ, ಬಿಕಾಸ್ ನಮ್ದೊಂದು ಸ್ವಲ್ಪ ಸೆನ್ಸಿಟಿವ್ ಬಿಸ್ನೆಸ್ ಇರೋದ್ರಿಂದ ಯಾರು ಕಳಿಸ್ಬೇಕಾದ್ರೆ ನಮಗೊಂದು ಇನ್ನರ್ ಫೀಲಿಂಗ್ ಇರೋದು. ನಾನೇ ಯಾವಾಗ್ಲೂ ದೊಡ್ಡ ಕ್ಲೈಂಟ್ಸ್ನ ಹ್ಯಾಂಡಲ್ ಮಾಡ್ತಿದ್ದೆ. ದೇರ್ ಆಫ್ಟರ್ ಐ ಸ್ಟಾರ್ಟೆಡ್ ಕ್ರಿಯೇಟಿಂಗ್ ಸೆಕೆಂಡ್ ಲೆವೆಲ್ ಲೀಡರು. ಇವಾಗ ಏನ್ ಮಾಡ್ತೀನಿ ಅಂದ್ರೆ ಬಿಗ್ ಕೇಸ್ನ ಯಾರು ಬೆಸ್ಟ್ ಪರ್ಫಾರ್ಮರ್ ಇರ್ತಾರೋ ಅವ್ರು ಕೊಡ್ತೀನಿ. ಎಲ್ಲರೂ ಬ್ಯುಸಿ ಆಗಿದ್ದಾಗ ಮಾತ್ರ ನಾನು ಎಂಟ್ರಿ ಕೊಡ್ತೀನಿ ಫೀಲ್ಡ್ಗೆ. ಅದರ್ ದೆನ್ ದಟ್ ನನ್ನ ಆಫೀಸ್ ಬಿಟ್ಟೆ ಈಚೆ ಹೋಗಲ್ಲ ಇವಾಗ. ಸೊ ವಿ ಯೂಸ್ ಟು ಬಿ ಬಿಸ್ನೆಸ್ ಔಟ್ಸೈಡ್. ನಮ್ದು ಏನಿದ್ರು ಔಟ್ಸೈಡ್ ಜಾಸ್ತಿ ಬಿಸ್ನೆಸ್ ಇರುತ್ತೆ. ಸೊ ಸಮ್ವೇರ್ ಐ ಫೆಲ್ಟ್ ಓಕೆ, ಇಲ್ಲಿ ಗಂಟ ಬಂದಿದ್ದೀವಿ ನಾವು. ಮೈ ಟರ್ನ್ ಓವರ್ ರೀಚ್ ಟು 9 digits. ನಾವು ಐಮ್ ಪ್ಲಾನಿಂಗ್ ಫಾರ್ 10 digit ಆನ್ಯುವಲಿ ಮಾಡಬೇಕು ಅಂತ. ಅದರಿಂದ ಇವಾಗ ಏನು ಮಾಡ್ತಾ ಇದೀವಿ ಅಂದರೆ ನಾವು ವಿ ಆರ್ ಪ್ಲಾನಿಂಗ್ ಟು ಸ್ಕೇಲ್ ಅಪ್ ಸರ್. ಇವಾಗ ಸ್ಕೇಲ್ ಅಪ್ ಅಲ್ಲಿ ಇದ್ದೀವಿ. ವೆರಿ ಗುಡ್. ವಿಶ್ವ? ಎಸ್ ಸರ್. ಸೊ ಒಳಗಡೆಯಿಂದ ಏನು ವಿಶ್ವಾಸ ಬಂದಿದೆ BTI ನಲ್ಲಿ? ನೆಕ್ಸ್ಟ್ ಏನಾಗಬೇಕಂತಿದ್ದೀರಾ 5 years ಡೌನ್ ದ ಲೈನ್ ಅಡಿಕೆ ಬಿಸ್ನೆಸ್? ಹೌದು ಸರ್. ಈಗ ನಮ್ದು ಜಸ್ಟ್ ಫಾರ್ಮರ್ ಇಂದ ನಾವು ಜಸ್ಟ್ ಅಡಿಕೆ ಬೈ ಮಾಡ್ತು. ನೆಕ್ಸ್ಟ್ ನಮ್ದು ಗೋಲ್ ಇರೋದು ಕರ್ನಾಟಕದಾದ್ಯಂತ ಮತ್ತು ಹೊರ ರಾಜ್ಯಗಳಿಗೆ ನಮ್ದು ವಿಷನ್ ಅರೇಕ ಟ್ರೇಡರ್ಸ್ ಅನ್ನು ವಿಸ್ತರಿಸಬೇಕಂತೇಳಿ ಉಂಟು. ಮತ್ತು ನಮ್ದು ಅರೇಕ ನಟ್ ಅದೊಂದು ನಟ್ ಆ ಅಡಿಕೆಯನ್ನು ಅದೊಂದು ಪ್ರೊಸೆಸಿಂಗ್ ಆಗುತ್ತೆ. ಈಗ ಜಸ್ಟ್ ನಾವು ಈಗ ಫಾರ್ಮಿಂದ ಬೈ ಮಾಡೋದು ಮಾತ್ರ. ನೆಕ್ಸ್ಟ್ ಅದೊಂದು ಪ್ರೊಸೆಸಿಂಗ್ ಘಟಕವನ್ನು ನಿರ್ಮಿಸಿ ನಮ್ಮ ಹಳ್ಳಿಯವರಿಗೆ ಸ್ವಲ್ಪ ಯುವಕರಿಗೆ ಉದ್ಯೋಗ ಕೊಡ್ಬೇಕಂತೇಳಿ 1,000 ಅಂತೇಳಿ ನಮ್ದು ಪ್ಲಾನ್ ಉಂಟು ನೆಕ್ಸ್ಟ್ 10 year ಒಳಗೆ. 10 years. Super. God bless you. I'll make you for some time a new post for you. Are you ready to take a new post? ಎಸ್ ಸರ್. Ready for them? ಹೊಸ ಪೋಸ್ಟ್ ಕೊಡ್ತಾ ಇದ್ದೀನಿ BTI ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ. If somebody asks you BTI ಅಂದ್ರೆ ಏನ್ ಹೇಳ್ತೀರಾ? 5 ಲೈನ್ ಅಲ್ಲಿ ಏನ್ ಹೇಳ್ತೀರಾ ಸರ್? BTI ಅಂದ್ರೆ ಎಂಡ್ಲೆಸ್, ಮತ್ತೆ ಟೋಟಲ್ ವರ್ಲ್ಡ್ ಅಲ್ಲಿ ಇರೋ ಎನರ್ಜಿ ಎಲ್ಲ ಇದರಲ್ಲಿ ಇದೆ, ಪ್ಲಸ್ ನಾಲೆಡ್ಜ್ ಎಲ್ಲ ಇದರಲ್ಲಿ ಇದೆ. ಮತ್ತೆ ಅದೇ ಸರ್, ಔಟ್ ಆಫ್ ಸರ್ ಇದಷ್ಟೇ BTI ಅಂದ್ರೆ. 3 ಲೈನ್ ಹೇಳಿದೆ, 2 ಲೈನ್ ಹೇಳ್ಬೇಕು. ಮತ್ತೆ ಮೈನ್ ಹೆಲ್ತ್ ಮತ್ತೆ ವೆಲ್ತ್ ಎಲ್ಲಾನು ಆಲ್ ಇನ್ ಒನ್ ಇನ್ BTI ಸರ್. ಥ್ಯಾಂಕ್ ಯು. ವಾಟ್ ಯು ಲೈಕ್ ಟು ಸೇ ಟು ಸಂಬಡಿ BTI ಅಂದ್ರೆ ಅವ್ರಿಗೆ ಏನೂ ಗೊತ್ತಿಲ್ಲ, ಯಾರಾದ್ರೂ ಕೇಳಿದ್ರೆ ನೀನ್ ಎಲ್ಲೋ ಕಲ್ಗಿತಾ ಇದೆಯಲ್ಲಪ್ಪ ಏನು BTI ಅಂತ ಹೇಳಿದ್ರೆ, ಅರೆ ನಿಮ್ ಫ್ರೆಂಡ್ಸ್ ಏನೋ ಹೇಳ್ತಾ ಇದ್ರಲ್ಲ ಮೊನ್ನೆ, ಏನೋ ಮನೆ ಗೃಹ ಪ್ರವೇಶದಲ್ಲಿ ಕೂಡ ಹೇಳಿದ್ರಿ. ಎಸ್ ಸರ್, ರೀಸೆಂಟ್ಲಿ ಮನೆ ತಗೊಂಡೆ. ಅವಾಗ ಬಂದು ಹೇಳ್ತಿದ್ರು ನಾವು ಇನ್ನೂ ವರ್ಕ್ ಮಾಡ್ತಾ ಇದೀವಿ. ನನ್ನ ಜೊತೆ ಯಾರು ಕೊಲೀಗ್ಸ್ ಇದ್ರಲ್ಲ ಮೀಡಿಯಾದಲ್ಲಿ ಇದ್ದಾಗ, ಅವ್ರು ಹೇಳೋರು ಇನ್ವಿಟೇಷನ್ ಕೊಡಕ್ ಹೋದ್ರೆ ನೀನು ರೈಟ್ ಟೈಮಲ್ಲಿ ರೈಟ್ ಡಿಸಿಷನ್ ತಗೊಂಡು ಈಚೆ ಹೋದೆ 19 ಸೊ ಇವತ್ತು ನಿನ್ನ ಸ್ಟೇಟಸ್ ನೋಡೋಕೆ ನನಗೆ ಖುಷಿ ಆಗತ್ತೆ. ನಾನು ಈ ಸ್ಟೇಟಸ್ ಹಾಕಿದಾಗ ಒಂದು ಮಿಸ್ ಮಾಡಿದ್ರೆ ನೋಡ್ತಾ ಇರ್ತೀನಿ ಅಂತ ಅಂದ್ರು ಸರ್. ಅವ್ರು ಇವತ್ತು ಹೇಳ್ತಾರೆ ನಾವು ಇವತ್ತು ಸಾಲದಲ್ಲೇ ಸಂಬಳ ತಗೊಂತಾ ಇದೀವಿ, ಬಟ್ ನಿನ್ನ ನೋಡಿದಾಗ ನಮಗೆ ಖುಷಿ ಆಗತ್ತೆ ಅಂತ ಅಂದ್ರು ಸರ್. ಸೊ ಇಫ್ ಯು ಬಿಕಮ್ ಎ BTI RM ರಿಲೇಶನ್ಶಿಪ್ ಮ್ಯಾನೇಜರ್, ಹೊಸಬ್ರಿಗೆ ಫಸ್ಟ್ ಟೈಮ್ ಏನ್ 5 ಲೈನ್ ಹೇಳ್ತೀರಾ ಸರ್? ಒಂದ್ ಹೇಳ್ತೀನಿ, ಹೆಲ್ತ್, ವೆಲ್ತ್, ಬಿಸ್ನೆಸ್, ಟೀಮ್ ಬಿಲ್ಡಿಂಗ್, ನಾಲೆಡ್ಜ್, ಮನಿ, ಇಷ್ಟು ಬೇಕು ಅಂದ್ರೆ BTI ಬನ್ನಿ. ಬರಕ್ಕಿಂತ ಮುಂಚೆ ಇದೆ ಒಂದಷ್ಟು ನೆಗೆಟಿವ್ ಥಾಟ್ಸ್ ಇರುತ್ತೆ ಸರ್. ಯಾರೋ ಹೇಳ್ತಾರೆ ಅದೇನಾಗತ್ತೆ ಇದೇನಾಗತ್ತೆ ಅಂತ. ನನ್ಗೆ ಇವತ್ತು ಹೇಳ್ತಾರೆ ಯಾವಾಗ ನೋಡ್ರು ಆನ್ಲೈನ್ ಕ್ಲಾಸ್ ಅಂತೀಯಾ, ನೀನೇನು ಫ್ರೀಯಾಗಿ ಸಿಗಲ್ಲ, ಫ್ರೀಯಾಗಿದ್ರು ಸಿಗಲ್ಲ ಅಂತ. ನಾನು ಒನ್ಸ್ ಕ್ಲಾಸಲ್ಲಿ ಕೂತ್ಕೊಂಡ್ರೆ ನಾನು ಕ್ಯಾಬಿನ್ ಕ್ಲೋಸ್ ಮಾಡಿರ್ತೀನಿ, ಬರಬೇಡಿ ಅಂತ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ಸ್ಟಾಫ್ಗೆಲ್ಲ. ಅರ್ಧ ಅವರ್ 1 hour ನಾನು ಆ ಟೈಮ್ ಪರ್ಟಿಕ್ಯುಲರ್ ಕೊಡ್ತೀನಿ ಅಂದ್ರೆ ಕೊಡ್ತೀನಿ ಅಂತ ಹೇಳ್ತೀನಿ. ಸೊ ತುಂಬಾ ಜನ ಕೇಳ್ತಾರೆ ಏನ್ ಇಂಪ್ಲಿಮೆಂಟ್ ಮಾಡ್ತಿದ್ಯಾ, ಏನ್ ಸುಮ್ಮನೆ ಯಾವಾಗ ನೋಡ್ರು ಕೋಚು ಅಂತ ಇರ್ತೀಯಾ ಅಂತ. ಬಟ್ ಟ್ರೂಲಿ ಆನೆಸ್ಟ್ ಸರ್, ನನ್ನ ಸರೌಂಡಿಂಗ್ ಅಲ್ಲಿ ವಿ ಆರ್ ಲೈಕ್ ಒಂದು 10 companies ಆಲ್ ಆರ್ ಇನ್ ಸೇಮ್ ಏರಿಯಾ, ಜಯನಗರ್, JP ನಗರ್, ನಮ್ಮ ಇದ್ರಲ್ಲಿದ್ದೀವಿ. ಬಟ್ ಇಷ್ಟು ಜನಕ್ಕೆ ಕಂಪಾರಿಸನ್ ಮಾಡಿದಾಗ ನನ್ನ ಕಂಪನಿಲಿ ಏನಿಲ್ಲ ಅಂತ ಏನೂ ಇಲ್ಲ ಸರ್. ಅವ್ರ ಕಂಪನಿಲಿ 2-3 ಜನ ಎಂಪ್ಲಾಯ್ ಇದ್ದಾಗ ನನ್ನ ಕಂಪನಿಲಿ 16 ಜನ ಇದ್ದಾರೆ.
16 ಜನನು ಒಬ್ರು ವಿತೌಟ್ ಇನ್ಸೆಂಟಿವ್ ಮನೆಗೆ ಕಳ್ಸಲ್ಲ ಯಾರನ್ನು, ಎಲ್ಲರಿಗೂ ಅಷ್ಟೇ ಈಕ್ವಲ್ ಇನ್ಸೆಂಟಿವ್ಸ್ ಕೊಡ್ತೀವಿ, ಅವ್ರ ರೆಸ್ಪಾನ್ಸಿಬಿಲಿಟಿ ತಕ್ಕನಂಗೆ ಇನ್ಕ್ರಿಮೆಂಟ್ ಕೊಡ್ತೀವಿ, ಸ್ಯಾಲರೀಸ್ ಕೊಡ್ತೀವಿ, PF ES ಎಲ್ಲಾನು ನಾವು ಇಂಪ್ಲಿಮೆಂಟ್ ಮಾಡಿದೀವಿ ಸರ್. ಸೊ ಇವಾಗ ಅವ್ರು ಕೇಳ್ತಾರೆ ಮನೆ ತಗೊಂಡಾಗ ಹೆಂಗೆ ನೀನು ಆಲ್ ಆಫ್ ದಿ 5 years ಬ್ಯಾಕ್ ಮೈ ಓವರ್ ಆಲ್ ಮಂತ್ ಇನ್ಕಮ್ ಹಾರ್ಡ್ಲಿ 50,000 ಸರ್, 50,000 rupees. ಆ ಡೌನ್ ದಿ ಲೈನ್ ಆಫ್ 5 years ಅಲ್ಲಿ ಇವತ್ತು ಕಂಪನಿ ಕಟ್ಟಿದ್ಯಾ, ಎಲ್ಲ ಮಾಡ್ತೀಯಾ, ಏನ್ ಮಾಡಿದ್ಯಾ, BT ಅಂತ ಯಾರಿಗೂ ಅಷ್ಟು ಇದಾಗಿ ಹೇಳಲ್ಲ. ಯಾವಾಗ ನೋಡ್ರು ಕೋಚಿಂಗ್ ಅಲ್ಲಿ ಇರ್ತೀಯಾ, ಇಲ್ಲಾಂದ್ರೆ ಫೋಟೋಸ್ ಹಾಕ್ತಾ ಇರ್ತೀಯ, ಎಲ್ಲಿಗೆ ಹೋಗ್ತೀಯ ಅಂತ ಮಾತ್ರ ಎಲ್ಲರೂ ಕೇಳ್ತಾ ಇರ್ತಾರೆ. ಅವಾಗ ಹೇಳ್ತಿದ್ದೀನಿ ಸರ್ BT ಅಂತ. ಮೊನ್ನೆ ನನ್ನ ಬ್ಯಾಗ್ ತಗೊಂಡೋಗಿದ್ದೆ, BT ದಲ್ಲಿ ನಾನು ಕೊಟ್ಟಿದ್ದು ಒಂದು ಬ್ಯಾಗ್ನ ಇನ್ವಿಟೇಷನ್ ಕಾರ್ಡ್ ಕೊಡ್ಬೇಕಾದ್ರೆ ತಗೊಂಡೋಗಿದ್ದೆ. ಅಲ್ಲಿ ಎಲ್ಲರೂ ರೆಕಗ್ನೈಸ್ ಮಾಡ್ತಿದ್ರು, ಇದೇ ಅಲ್ವಾ ನೀನ್ ಮಾಡ್ತಿರೋದು ಕೋಚಿಂಗ್, ಇದ್ರಲ್ಲಿ ಅಲ್ವಾ ಮಾಡ್ತಿರೋದು ನಿನ್ ಕೋಚಿಂಗ್ ಅಂತ ಸರ್. ಇಂಪ್ಲಿಮೆಂಟಿಂಗ್ ಸಮಥಿಂಗ್ ವೆರಿ ನ್ಯೂ. ಎಷ್ಟು ಜನರಿಗೆ BTA ಹೊಸ ಪಿನ್ ಬೇಕು, BNI ತರದ ಪಿನ್? ಎಸ್ ಸರ್, ಬೇಕು. You want that? Yes. That's going to be the future goal. ಯಾರೇ BTA ಪಿನ್ ಇಲ್ಲ ಹಾಕಿದ್ರೆ they will see, oh ನೀವು BTA ಮೆಂಬರ್, I'll do business with you. ಆ ಟ್ರಸ್ಟ್ ಬಿಲ್ಡ್ ಆಗ್ಬೇಕು. ಏನ್ ಬಿಲ್ಡ್ ಆಗ್ಬೇಕು? ಟ್ರಸ್ಟ್. That's what the goal in the future our aim is. So 3 days ಹೊಸದೊಂದು ಕೋರ್ಸ್ ಲಾಂಚ್ ಮಾಡಿದ್ವಿ ಸಿಲ್ವರ್ ಮೆಂಬರ್ ಅಲ್ಲಿ. How many of you know that? ಯಾವ್ದದು? Omni business. Omni business challenge. Watch it, complete it. November 1st we are going to launch. ಯಾರದೆಲ್ಲ ಕಂಪ್ಲೀಟ್ ಮಾಡಿ T-shirt ನ ಸರ್ಟಿಫಿಕೇಟ್ ತಗೊಂತೀರಾ, T-shirt ಸಿಗುತ್ತೆ, and you will get a first November 1st we are going to release that badge. ನಿಮ್ಗೆ ಕೊರಿಯರ್ ಬರುತ್ತೆ. How many of you want that? Thank you so much. Now, lovely. Happy? ಎಸ್ ಸರ್. ಅವ್ರು ಹೇಳ್ತಾ ಇದ್ರು 1 ಲಕ್ಷ ಕೊಟ್ಟು ಚೈನ್ ಕಲಿಯಂತದ್ದೇನಿದಪ್ಪ, 1 ಲಕ್ಷ ಕೊಟ್ಟು ಒಂದೊಂದು ಮನೆ ಕಟ್ತಾ ಇದ್ದಾರೆ. ಸಂತ ಮನೆ ಕಟ್ತಾ ಇದೀವಿ, ರೈಟ್? ಸೊ ಓನ್ಲಿ ಪೀಪಲ್ ಹೂ ನೋಸ್ ದ ವ್ಯಾಲ್ಯೂ ಆಫ್ ಇಟ್ ವಿಲ್ ಮೇಕ್ ರಿಯಲೈಸ್. ನೋ ವಿ ಪೇ ಟು ಅವರ್ ಕೋಚ್ 10 lakh rupees per year. ವಿ ಆರ್ ಇನ್ ಕ್ವಾಂಟಮ್. ನಮ್ಗೇನ್ ಸಿಗುತ್ತೆ ಅಲ್ಲಿ ಮೈಂಡ್ ಸೆಟ್ ಅಂದ್ರೆ, ಕೋಚಿಂದ ಸಿಗೋದಕ್ಕಿಂತ ಜಾಸ್ತಿ ಕಮ್ಯುನಿಟಿಯಿಂದ ಜಾಸ್ತಿ ಸಿಗುತ್ತೆ ನಮ್ಗೆ. ಅಫ್ಕೋರ್ಸ್ ಕೋಚಿಂದಾನು ಸಿಗುತ್ತೆ. ಇವಾಗ ನೀವೇನ್ ನೋಡ್ತಾ ಇದ್ದೀರಾ, ಇಲ್ಲೇನ್ ಇವತ್ತು ಬಾಸ್ಟನ್ ಅಲ್ಲಿ ಕಲಿತಾ ಇದ್ದೀರಾ, ಓ ನಮ್ ತರ ಇವ್ರು ಹಿಂಗ್ ಸಾಧನೆ ಮಾಡಿದಾರೆ ಅಂತ. ನಾವ್ ಯಾವತ್ತು ಇಂಡಸ್ಟ್ರಿನಲ್ಲಿ ಕೋಚಿಂಗ್ ಅಲ್ಲಿ ಕೋಚ್ ಆಗಿ ತಿಂಗಳಿಗೆ 5 ಕೋಟಿ ದುಡಿಯೋದು ಕೇಳೇ ಇರ್ಲಿಲ್ಲ. ಇವತ್ತು ಕೋಚ್ಗಳು ಇಂಡಿಯಾದಲ್ಲಿ ಟಾಪ್ ಕೋಚ್ಗಳು 100 ಜೊತೆ BTA ಮೆಂಬರ್ ಇದೆ, BTA ಇದೆ. when we know the science and art of per month 6 ಕೋಟಿ 7 ಕೋಟಿ one man coach is building a India's largest company ಗಳನ್ನ ಬಿಲ್ಡ್ ಮಾಡ್ತಾ ಇದ್ದಾರೆ. that's the science what we are going to learn. Yes, sir. Right? Yes, sir. Nice, very nice. Very proud of you listening. Last 3 line ಅಲ್ಲಿ ಹೇಳೋದಾದ್ರೆ, ಇಲ್ಲಿಂದ ಎಕ್ಸಾಕ್ಟ್ಲಿ 10 ವರ್ಷಕ್ಕೆ ಎಸ್ ಸರ್. ವೇರ್ ಡು ಲೈಕ್ ಟು ಸಿ ಯುವರ್ ಸೆಲ್ಫ್? ನಿಮ್ಮ ಇಂಡಸ್ಟ್ರಿಯಲ್ಲಿ ಯಾವ ಲೆವೆಲ್ ಅಲ್ಲಿ ಇರ್ತೀರಾ? ಸರ್ ಆಲ್ರೆಡಿ ನಾನು ಬ್ಲೂ ಪ್ರಿಂಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬ್ಲೂ ಪ್ರಿಂಟ್ ಓಕೆ, ಬಟ್ ಈಗ ಏನಂತಂದ್ರೆ ಈಗ BTech ಬಂದ್ಮೇಲೆ ನಾನು ಒಂದು ನಮ್ಮ ಹೊಸ ಜಾಗ ಒಂದು ಪರ್ಚೇಸ್ ಮಾಡಿ ಫ್ಯಾಕ್ಟ್ರಿ ಇನ್ನೊಂದು ಹೊಸದು ಆಲ್ರೆಡಿ ಲಾಸ್ಟ್ ಮಂತ್ ಅಲ್ಲಿ ಓಪನ್ ಮಾಡಿದ್ದೀನಿ. ಅದಕ್ಕೆ ಹೊಸದಾಗಿ ಲೇಬರ್ ಎಲ್ಲ ಸೆಟಪ್ ಮಾಡ್ತಾ ಇದ್ದೀನಿ. ನನಗೆ 10 years ಅಲ್ಲಿ ಮಿನಿಮಮ್ 100 CR ವರ್ತ್ ಇರಬೇಕು, ಪ್ಲಸ್ ಒಂದು 500 ಪೀಪಲ್ಸ್ಗೆ ಕೆಲಸ ಕೊಡಬೇಕು, ಪ್ಲಸ್ ನಮ್ಮ ಭಾರತ ದೇಶ ತುಂಬಾ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಸರ್. ಹಂಗಾಗಿ ನಮ್ಮ ದೇಶಕ್ಕೋಸ್ಕರ ನಮ್ಮ ಕೈಯಲ್ಲಿ ಆದಷ್ಟು ಸೇವೆ ಮಾಡಿ ಒಂದು 10 ಬಿಸ್ನೆಸ್ ಮಾಡಿ ನಮ್ಮ ಕೈ ಆದಷ್ಟು ಇನ್ನ ನಾನು ಮುಂದಕ್ಕೆ ನಮ್ಮ ಜೊತೆಲಿ ಇನ್ನೂ ಒಂದು 500 ಜನ 1000 ಜನ ಕೆಲಸ ಕೊಟ್ಟು ಅವ್ರಿಗೇನು ನೆಕ್ಸ್ಟ್ ಅವರು ಸೆಟಲ್ ಆಗತ್ತಾರ ಲೈಫಲ್ಲಿ, ಅಂದ್ರೆ ಅವ್ರಿಗೂ ಒಂದು ಫ್ಲಾಟ್ಸು ಕಾರ್ಸು ಇರೋ ತರ ಸೆಟಲ್ ಮಾಡಿಸ್ಬೇಕಂತ ಅನ್ಕೊಂಡಿದ್ದೀನಿ. ಸೂಪರ್ ಮಂಜುನಾಥ್, ವೆರಿ ಇನ್ಸ್ಪೈರಿಂಗ್. ಸೊ ಯು ಹ್ಯಾವ್ ದ ಕ್ಲಿಯರ್ ವಿಷನ್. ಎಸ್ ಸರ್. ವಿಶ್ವ, ನೀವೇನು ಹೇಳ್ತೀರಾ? ಓಕೆ, ನೀವು ಹೇಳಿದ್ರಿ ಆಗ್ಲೇ ಅಲ್ವಾ, ಎಲ್ಲ ಹೊರ ರಾಜ್ಯಕ್ಕೆಲ್ಲ ಹೋಗ್ಬೇಕು, ಎಲ್ಲ ಅಚೀವ್ ಮಾಡ್ಬೇಕಂತ ಹೇಳಿದ್ರಿ. ಎಸ್ ಡಿಯರ್ ಸರ್, ಡೌನ್ ದ ಲೈನ್ ಆಫ್ 10 years ಅಂತ ನೋಡಿದಾಗ ನಾನು ಲಾಸ್ಟ್ ಇದ್ರಲ್ಲೂ ಹೇಳಿದ್ದೆ, ನನ್ನ ಟಾರ್ಗೆಟ್ ಇಸ್ 100 CR ಆಫ್ ನೆಟ್ವರ್ಕ್ಸ್. 100 CR ನೆಟ್ವರ್ತ್ ಇರಬೇಕು, ಆ್ಯಂಡ್ 150 to 200 ಮೆಂಬರ್ಸ್ಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕ್ರಿಯೇಟ್ ಮಾಡಿರಬೇಕು. ನನ್ನ ಬ್ರ್ಯಾಂಡು ಕರ್ನಾಟಕದಲ್ಲಿ ನಂಬರ್ 1 ಆಗಿರಬೇಕು. ಆನ್ ಸರ್ವಿಸ್, ಆನ್ ಟ್ರಾನ್ಸ್ಪರೆನ್ಸಿ, ಆನ್ ಪ್ರೈಸಿಂಗ್ ಇರಬೇಕು ಅಂತ. ನಾವು ವಿ ಆರ್ ಪ್ಲಾನಿಂಗ್ ವಿತ್ ಲೋ ಕಾಸ್ಟ್ ಆಫ್ ವೇಸ್ಟೇಜ್ ಅಲ್ಲಿ ಜ್ಯುವೆಲರಿ ಶಾಪ್ನು ಸರ್ವಿಸ್ ನ ಓಪನ್ ಮಾಡಬೇಕು ಅನ್ನೋದು ಇದೆ ಸರ್. ನ್ಯೂ ವರ್ಟಿಕಲ್. ಎಸ್ ಸರ್, ನ್ಯೂ ವರ್ಟಿಕಲ್, ಜ್ಯುವೆಲರಿ ವರ್ಟಿಕಲ್. ಎಸ್ ಸರ್. ಸೊ ಒಂದೇ ಕಡೆ ಕಂಪನಿ ಕಮ್ ಶೋರೂಮ್ ಕಮ್ ಇನ್ನೊಂದು 2-3 ಸರ್ವಿಸ್ ನ ಆಡ್ ಆನ್ ಮಾಡೋದಕ್ಕೆ ಪ್ಲಾನಿಂಗ್ ಅಲ್ಲಿ ಇದೀವಿ ಸರ್. ಸೂಪರ್ ಡಿಯರ್, ಗಾಡ್ ಬ್ಲೆಸ್ ಯು, ಮೋರ್ ಪವರ್ ಟು ಯು. ಥ್ಯಾಂಕ್ ಯು ಸರ್. That's amazing.